ಬಹುತೇಕ ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಮಕ್ಕಳಿಗೆ ಹೇಳಲಾಗ್ತಿದೆ, ನೀವು 4 ವರ್ಷದ ಕೋರ್ಸ್ ಮಾಡದಿದ್ರೆ ನೀವು ಮಾಸ್ಟರ್ಸ್ ಮಾಡಲು ಸಾಧ್ಯವಿಲ್ಲ ಎಂದು. ಕೆಲವು ಕಾಲೇಜುಗಳು 3ನೇ ವರ್ಷದಲ್ಲಿ ಅವರಿಗೆ ಅವಕಾಶ ನೀಡುತ್ತಿಲ್ಲ. ಆದರೆ ಆಯ್ಕೆಗಾಗಿ ಯಾವ್ಯಾವ ಪರೀಕ್ಷೆಗಳನ್ನು ಒಪ್ಕೊಳ್ತಾರೆ ಮತ್ತು ಅತ್ಯಂತ ಮುಖ್ಯವಾದ ವಿಷಯ, ಉತ್ತಮ ವಿದ್ಯಾರ್ಥಿಗಳಿಗಾಗಿ ನೀವು ಹೇಳಿದಂತೆ ಬಹಳಷ್ಟು ವಿಷಯಗಳಿವೆ. ನೀವು ನೋಡ್ತೀರಿ, ಉತ್ತಮ ಮಕ್ಕಳು ಕೂಡ ನಿಮ್ಮ ಬಗ್ಗೆ ಬಹಳಷ್ಟು ನೋಡ್ತಾರೆ, ಏನು ವಿಶೇಷ ಇದೆ ಎಂದು. ನಮ್ಮ ಪ್ರೊಸೀಜರ್ ಅಲ್ಲಿ ಅರ್ಹತೆ 50% ಇರಬೇಕು. ಆದ್ರೆ ನಾವು ಪ್ರಯತ್ನಿಸೋದು ಎಂದರೆ 60% ಮಾನದಂಡವನ್ನ ನಮ್ಮ 10, 12 ಮತ್ತು ಪದವಿಯಲ್ಲಿ ಕಾಪಾಡಿಕೊಳ್ಳಲು. ನಾನು ನಿಜವಾದ ಪ್ರಶ್ನೆ ಕೇಳ್ತೇನೆ, ನನಗೆ ಮಕ್ಕಳು ಹೆಚ್ಚು ಮುಖ್ಯ. ಕಾಲೇಜ್ಗಳು ಮಕ್ಕಳಿಗೆ ಬಹಳಷ್ಟು ಮಾಡಲು ಅವಕಾಶ ನೀಡ್ತಾನೆ. ಈ ವೇದಿಕೆಯಲ್ಲಿ ನಾವು ಮಾಹಿತಿ ನೀಡಲು ಇಚ್ಛಿಸ್ತೇವೆ. ಉತ್ತರ ಭಾರತದಿಂದ ಬರುವ ಮಕ್ಕಳಿಗೆ ತಿನ್ನಲು ಕುಡಿಯಲು ಏನಾದರೂ ವಿಶೇಷ ವ್ಯವಸ್ಥೆ ಇದೆಯಾ? ಚಪಾತಿಯಿಂದ ಆರಂಭಿಸಿ ಅನ್ನದಿಂದ ಬಿರಿಯಾನಿಯಿಂದ ಕೂಡ ಎಲ್ಲ ವಸ್ತುಗಳಿಗೂ ಆಯ್ಕೆ ಇದೆ. ಖಚಿತವಾಗಿಯೇ 14 ವರ್ಷಗಳಿಂದ ದಾಖಲಾತಿ ನಡೀತಿದ್ದು, ಅತ್ಯುತ್ತಮ ವಿದ್ಯಾರ್ಥಿ ವೇತನ ಪಡೆದ ವಿದ್ಯಾರ್ಥಿಯ ಉದಾಹರಣೆ ನೀಡಬಹುದು. ಸರ್, ನಾವಿಷ್ಟು ಹೇಳ್ಬೋದು, ನಮ್ ಟಾಪ್ ಸ್ಕಾಲರ್ ಯಾರಿಗೆ ಸಿಕ್ಕಿದಾನೆ ಎಂಬುದು. ಮಕ್ಕಳಿಗೆ ಖರ್ಚು ಎಷ್ಟು ಬರ್ತವೆ? ಸರ್, ಮಕ್ಕಳಿಗೆ ಖರ್ಚು ಬರ್ತಲೆ. ಫೈನಾನ್ಸ್ ಕ್ಲಬ್, ಮಾರ್ಕೆಟಿಂಗ್ ಕ್ಲಬ್, ಆಂಟ್ರಪ್ರಿನರ್ಶಿಪ್ ಕ್ಲಬ್ ಇವು ಮಕ್ಕಳಿಗೆ ಎಷ್ಟು ಮುಖ್ಯವಾಗಬಹುದು. ಅಲ್ಲಿ ನೀವು ತಂಡದ ಜವಾಬ್ದಾರಿ ಇರ್ತೀರಿ. ಉದಾಹರಣೆಗೆ, ನೀವು ಪೇಟಿಎಂ ಹೆಸರು ಕೇಳಿರಬಹುದು. ಹೌದು. ನಮಸ್ಕಾರ ಸ್ನೇಹಿತರೆ, ಈ ಟುಡೇಸ್ 2ನೇ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಮ್ಮೊಂದಿಗೆ ಒಂದು ಬಹಳ ವಿಶೇಷ ಕಾಲೇಜ್ ಇದ್ದಾರೆ ಮತ್ತು ಆ ಕಾಲೇಜಿನಿಂದ ಬಂದ ಪ್ರತಿನಿಧಿಗಳೊಂದಿಗೆ ನೀವು ಮಾತಾಡಿದಾಗ ಬಿ ಸ್ಕೂಲ್ ಬಗ್ಗೆ ಎಷ್ಟು ವಿಷಯಗಳು ನಮಗೆ ಗೊತ್ತಿರೋದಿಲ್ಲ ಎಂಬುದು ನಿಮಗೆ ತಿಳಿಯುತ್ತದೆ. ನಿಧಾನವಾಗಿ ನಾವು ಪ್ರವೇಶದ ಬಗ್ಗೆ ಯೋಚಿಸುವಾಗ ಈಗ ಗಂಭೀರವಾಗಿ ವಿವಿಧ ಕಾಲೇಜುಗಳ ವಿವರಗಳನ್ನು ನೋಡಲು ಬಯಸುತ್ತಿರುವ ಮಕ್ಕಳು ಇದ್ದಾರೆ. ಈ ಪಾಡ್ಕಾಸ್ಟ್ ಮೂಲಕ ನಿಮಗೆ ಆ ರೀತಿಯ ಮಾಹಿತಿಯನ್ನು ನೀಡುವುದು ನಮ್ಮ ಪ್ರಯತ್ನ. ಅದು ಬಹುಶಃ ಒಂದು ಕೌನ್ಸಿಲರ್ ಕೂಡ ನೀಡುವುದಿಲ್ಲ, ಅಥವಾ ಆಂತರಿಕ ವಿಷಯಗಳು ಅವು ಕೌನ್ಸಿಲಿಂಗ್ ನಲ್ಲಿ ತಿಳಿಯುವುದಿಲ್ಲ, ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ನಾನು ನಮ್ಮ 2ನೇ ಪಾಡ್ಕಾಸ್ಟ್ಗೆ ಮೈರಾ ಸ್ಕೂಲ್ ಆಫ್ ಬಿಸ್ನೆಸ್ ನ ಆಲೋಕ್ ದತ್ತಾ ಸರ್ ಅನ್ನು ಸ್ವಾಗತಿಸುತ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಮತ್ತು ಮೈರಾ ಸ್ಕೂಲ್ ಆಫ್ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡಿ. ನಂತರ ವಿದ್ಯಾರ್ಥಿಗಳ ಮುಖ್ಯ ಪ್ರಶ್ನೆಗಳನ್ನ ಕೇಳೋಣ. ಸರ್, ನನ್ನ ಹಿನ್ನೆಲೆ ಅಂದ್ರೆ ನಾನು 16 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದೊಂದಿಗೆ ಸಂಪರ್ಕದಲ್ಲಿದ್ದೀನಿ. ಇಲ್ಲಿ ನನ್ನ ಪ್ರಮುಖ ಪಾತ್ರ PG ಕೋರ್ಸ್ಗಾಗಿ ಕೆಲಸ ಮಾಡಿರೋದು. ನಿಮ್ಮಲ್ಲಿ ಬಹಳ ದೊಡ್ಡ ದೊಡ್ಡ ಬಿಸ್ನೆಸ್ ಶಾಲೆಗಳಿವೆ, ಅವುಗಳ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೆ. ಅದೇ ಸಮಯದಲ್ಲಿ ಜೈಲಲ್ಲಿಯೂ ಮಕ್ಕಳನ್ನು ಹ್ಯಾಂಡಲ್ ಮಾಡಿದ್ದೇನೆ. ಹೀಗಾಗಿ ಈಗ ಸ್ವಲ್ಪ ಐಡಿಯಾ ಬರ್ತದೆ, ಏಕೆಂದ್ರೆ ಜೈಲಿರುವ ಮಕ್ಕಳು PGಗೆ ಬರ್ತಾರೆ. ಹಾಗಾಗಿ ಅವರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಮಾಡಬಾರ್ದು ಎಂಬುದು ಗೊತ್ತಾಗ್ತದೆ. ಮಾರ್ಗದರ್ಶನ ತುಂಬಾ ಅಗತ್ಯವಿದೆ ಎಂದು ನಾನು ಭಾವಿಸ್ತೇನೆ. ನೋಡಿ, ನಾವಿಂದು ಈ ಕಾಲೇಜು ಎಂದೇ ನಡೆಯುತ್ತಿರುತ್ತದೆ. ನಿಮಗೆ ಗೊತ್ತಿದೆ, ಹೊಸ ಕಾಲೇಜುಗಳು ಕೂಡ ಬರ್ತಿವೆ. ನನ್ನ ಅಭಿಪ್ರಾಯದಲ್ಲಿ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ನೀಡುವುದು ತುಂಬಾ ಮುಖ್ಯ. ನೀವು ಈ ಪ್ಲಾಟ್ಫಾರ್ಮ್ ಮೂಲಕ ಮಾಡುತ್ತಿರುವುದು ಬಹಳ ಮುಖ್ಯವಾದದ್ದು. ನಾನು 1 ವರ್ಷದಿಂದ ಮಾಯರ ಜೊತೆ ಸಂಪರ್ಕದಲ್ಲಿದ್ದೀನಿ. ಹಾಗಾಗಿ ನಾನು ನಿಮ್ಗೆ ನಿಜವಾಗಿಯೂ ಹೇಳ್ಬಹುದು, ನಮ್ಗೆ ಬಹಳ ವಿಶಿಷ್ಟವಾದ ಕಾಲೇಜ್ ಸಿಕ್ಕಿದೆ. 15-16 ವರ್ಷಗಳ ನಂತರ, ಅಂದ್ರೆ ನನ್ನ ಜರ್ಮನಿಯ ಅನುಭವದ ನಂತರ, ಇದು ತುಂಬಾ ಉತ್ತಮವಾದ ಕಾಲೇಜ್. ಅಲ್ಲಿ ನಿಮಗೆ ಸಂಸ್ಕೃತಿಗಳ ಮಿಶ್ರಣ ಸಿಗ್ತದೆ. ಮ್ಯಾನೇಜ್ಮೆಂಟ್ ಇಂದ ಸ್ಟಾಫ್ ವರೆಗೆ ಎಲ್ಲರನ್ನೂ ಸೇರಿಸಿ. ಇದರಲ್ಲಿ ನೀವು ಫ್ಯಾಕಲ್ಟಿಗಳಾಗಿರಬಹುದು, ನಾವು ಕೂಡ ಇದ್ದೇವೆ. ನಮ್ಮ ಆಡಳಿತ ಮತ್ತು ಪ್ರವೇಶ ವಿಭಾಗದ ಎಲ್ಲಾ ಜನರು ತುಂಬಾ ಸಹಕಾರಿಯಾಗಿದ್ದಾವೆ. ನಮ್ಮ ಕಾಲೇಜು ದೊಡ್ಡದು. ಅಲ್ಲಿ ಕೇವಲ ಒಂದು 120 ವಿದ್ಯಾರ್ಥಿಗಳಿಗೆ ಸೀಟ್ ಇದೆ ಮತ್ತು ನಾವು ಕೇವಲ ಒಂದು ಕೋರ್ಸ್ ಅನ್ನು ಮಾತ್ರ ನಡೆಸ್ತೇವೆ, ಅದು PGD. ಅಲ್ಲಿ 6 ವಿಶೇಷ ವಿಭಾಗಗಳಿವೆ. ನಿಮಗೆ ಮಾರ್ಕೆಟಿಂಗ್, ಫೈನಾನ್ಸ್, HR, ಆಪರೇಷನ್ಸ್, ಅನಾಲಿಟಿಕ್ಸ್ ಮತ್ತು ಆಂಟ್ರಪ್ರಿನರ್ಶಿಪ್ ಅಥವಾ ಫ್ಯಾಮಿಲಿ ಬಿಸ್ನೆಸ್, ನೀವು ಯಾವುದನ್ನಾದರೂ ಆಯ್ಕೆ ಮಾಡಬಹುದು. ಹೌದು. ಇಲ್ಲಿ ನಾವು ಮಕ್ಕಳಿಗೆ ಡ್ಯೂಯಲ್ ಬಿಸ್ನೆಸ್ ನ ಅವಕಾಶವನ್ನು ನೀಡುತ್ತೇವೆ. ಡ್ಯೂಯಲ್ ಎಂದ್ರೆ ಮೇಜರ್ ಮತ್ತು ಮೈನರ್ ಎರಡೂ ಅಲ್ಲ, ಇಬ್ಬರು ಅವರೇ ಮೇಜರ್ಗಳೇ ಆಗಿರ್ತವೆ. ಸರಿ, ಸ್ಪೆಷಲೈಸೇಷನ್ ಮೇಜರ್. ಹೌದು, ಇದು ಗಮನಿಸಬೇಕಾದ ಮುಖ್ಯ ವಿಷಯ, ಆದ್ರೆ ಹೆಚ್ಚಾಗಿ ಇದನ್ನು ನಿರ್ಲಕ್ಷಿಸಲಾಗುತ್ತೆ. ಹೌದು, ನಾವಿದನ್ನು ತುಂಬಾ ಸ್ಪಷ್ಟವಾಗಿ ನೀಡ್ತೇವೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ವಿಷಯವಂದ್ರೆ, ನಾವಿದನ್ನ ಧಾರ್ಮಿಕವಾಗಿ ಪಾಲಿಸ್ತೇವೆ. ಮಕ್ಕಳು ನೋಡಿ, ಯಾವಾಗ್ಲೂ ಇನ್ಕ್ವೈರಿ ಹಂತದಲ್ಲಿ ಬಂದಾಗ್ಲೂ ಅವರಲ್ಲಿ ಒಂದು ಸ್ಪಷ್ಟ ಗುರಿ ಇರುತ್ತದೆ. ಸರ್, ನನಗೆ ಮಾರ್ಕೆಟಿಂಗ್ ಅಲ್ಲಿ ಮಾಡಬೇಕು ಅಥವಾ ನನಗೆ ಫೈನಾನ್ಸ್ ಅಲ್ಲಿ ಮಾಡಬೇಕು ಎಂದು. ಆಗ ನಾವು ಅವರಿಗೆ ನೇರವಾಗಿ ಹೇಳ್ತೇವೆ, ಮೊದಲು 1 ವರ್ಷ ಓದುಕೋ, ಏಕೆಂದರೆ ನಮ್ಮ ಕಾಲೇಜಿನಲ್ಲಿ ಮೊದಲ ದಿನದಿಂದಲೇ ಅವರಿಗೆ ಮೆಂಟರ್ಗಳು ಸಿಗ್ತಾರೆ. ಆ ಮೆಂಟರ್ಗಳು ವರ್ಷ ಪೂರ್ತಿ ಅವರಿಗೆ ಮಾರ್ಗದರ್ಶನ ನೀಡ್ತಾರೆ ಮತ್ತು ಮೊದಲ ದಿನದಿಂದ 1 ವರ್ಷ ಪೂರ್ತಿ ಮಕ್ಕಳ ಓದಿನಲ್ಲಿ ಅವರ ಶಕ್ತಿ ಏನು, ದುರ್ಬಲತೆ ಎಲ್ಲಿದೆ ಎಂಬುದನ್ನು ನೋಡ್ತಾರೆ. ಶಕ್ತಿ ಇದ್ರೆ ಅದನ್ನು ಹೇಗೆ ಇನ್ನಷ್ಟು ಹೈಲೈಟ್ ಮಾಡಬಹುದು, ದುರ್ಬಲತೆ ಇದ್ರೆ ಅದನ್ನು ಹೇಗೆ ಮಾರ್ಗದರ್ಶನ ನೀಡಬಹುದು ಎಂಬುದನ್ನು ನೋಡ್ತಾರೆ. ಅದಕ್ಕಾಗಿ ನಮ್ಮಲ್ಲಿ ಒಂದು ಮೆಂಟರ್ಶಿಪ್ ಕ್ಲಬ್ ಕೂಡ ಇದೆ.
ಅಲ್ಲಿ ಮಕ್ಕಳಿಗೆ ಪ್ರತ್ಯೇಕವಾಗಿ ಮೆಂಟರ್ಶಿಪ್ ನೀಡಲಾಗುತ್ತೆ. ಅಲ್ಲಿ ನಮ್ಮ ಈ 1:8 ಅನುಪಾತ ಈಗ ನಡೀತಿದೆ. ಇಂದು ಮಕ್ಕಳಿಗೆ ಅವಾಗ ಮೆಂಟರ್ ಇದ್ದಾರೆ ಸರ್. ಮೆಂಟರ್ಗಳು ಕ್ಯಾಂಪಸ್ ನಲ್ಲೇ ಇರ್ತಾರೆ ಅಥವಾ ಹೇಗಿರ್ತಾರೆ? ಮೆಂಟರ್ಗಳು ಮೂಲತಃ ಫ್ಯಾಕಲ್ಟಿಗಳೇ ಆಗಿರ್ತಾರೆ. ಫ್ಯಾಕಲ್ಟಿಗಳು, ನಮ್ಮ ಡೀನೋ, ಡೈರೆಕ್ಟರ್ ಎಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ. ಹೆಚ್ಚು ಮಂದಿ ಇಚ್ಛಿಸೋದು ಡೀನ್ ಮೆಂಟರ್ಗಳ ಮಾತುಗಳಿಂದ ಮಕ್ಕಳಿಗೆ ಏನಾದ್ರೂ ವಿಶೇಷ ಪರೀಕ್ಷೆ ಇರಬೇಕೆಂದು. ಇಲ್ಲ ಸರ್, ಯಾವುದೇ ವಿಶೇಷ ಪರೀಕ್ಷೆ ಇಲ್ಲ. ನೋಡಿ, ಮೆಂಟರ್ಶಿಪ್ ನಲ್ಲಿರೋರು ತಮ್ಮ ಕ್ಷೇತ್ರದ ವಿಶೇಷಜ್ಞರಿಂದಲೇ ಮಾರ್ಗದರ್ಶನ ಪಡೆಯುತ್ತಾರೆ. ಈ ರೀತಿಯಲ್ಲಿ ನಮ್ಮಲ್ಲಿ 80-90% ಫ್ಯಾಕಲ್ಟಿಗಳು ನಿಮಗೆ ಸಿಗ್ತಾರೆ. ಅವರು IIM ಹಿನ್ನೆಲೆಯಿಂದ ಬಂದವರೇ ಆಗಿರ್ತಾರೆ. ಅವರಲ್ಲಿ ಮ್ಯಾನೇಜ್ಮೆಂಟ್ ಅಥವಾ PhD ಮಾಡಿದ್ದಾರೆ. ಅದನ್ನ ಬಿಟ್ಟು 15-16 ಅಥವಾ 20 ವರ್ಷಗಳ ಉದ್ಯಮ ಅನುಭವವಿದೆ. ಈಗ ನಾನು ನಿಮ್ಗೆ ಒಂದ್ ಚಿಕ್ಕ ಉದಾಹರಣೆ ಕೊಡ್ತೇನೆ. ಈ ಕಾಲೇಜು 2017 ಕಾಲೇಜ್ ಆಗಿದೆ. ನಾವು ಸುಮಾರು 14 ವರ್ಷಗಳಿಂದ ನಡೀತಿದ್ದೇವೆ. ನಾವು 90 ವರ್ಷಗಳಿಂದ ಇಲ್ಲಿ ಮಕ್ಕಳಿಗೆ ಪ್ರವೇಶ ನಡೀತಿದೆ. ಹೌದು, ಪ್ರಶ್ನೆಗಳು ಬರ್ತವೆ, ಇದಕ್ಕೆ ಕಾರಣಗಳಿವೆ. ಮತ್ತು ಒಂದು ವಿಷಯವನ್ನ ನಾನು ಇಲ್ಲಿ ಸ್ಪಷ್ಟಪಡಿಸಬೇಕು ಅಂದ್ರೆ, 14 ವರ್ಷಗಳಲ್ಲಿ ಸರ್ ನಾವು ಒಂದು 120 ಸೀಟ್ಗಳಿದ್ವು. ಅದನ್ನು ನಾವು ಹೆಚ್ಚಿಸಿಲ್ಲ. ಏಕೆಂದ್ರೆ ನಮ್ಮ ಮುಖ್ಯ ಸಮಿತಿಯ ಸದಸ್ಯರು, ಬೋರ್ಡ್ ಸದಸ್ಯರ ಮುಖ್ಯ ಗಮನವೇ ಇದಾಗಿದೆ. ನಾವು ಬಯಸುವುದು ಎಂದರೆ ಬುದ್ಧಿವಂತ ಮಕ್ಕಳನ್ನು ನಮ್ಮಿಂದ ಹೊರಹಾಕಬೇಕು ಎಂದು. ಹಾಗಾಗಿ ನಿಮ್ಮ ಅರ್ಹತಾ ಮಾನದಂಡದಲ್ಲಿ ನಮ್ಮ ಅಮಿಟಿಯ ಪರೀಕ್ಷೆಯೂ ಸೇರಿದೆ. ಯಾವುದಾದ್ರೂ ವಿದ್ಯಾರ್ಥಿ ಕ್ಯಾಬ್ ಜೆಟ್ ಪರೀಕ್ಷೆ ಬರೆಯದೇ ಇದ್ರೆ PI ಕೂಡ ಇದೆ. ಅಲ್ಲಿ ನಾವು ಸ್ವಲ್ಪ ಸ್ಕ್ರೀನಿಂಗ್ ಮಾಡ್ತೇವೆ. ನೀವು ಮಕ್ಕಳನ್ನ ಆಯ್ಕೆ ಮಾಡುವಾಗ ಅಂದ್ರೆ ಮೊದಲನೇ ಸ್ಥಾನದಲ್ಲಿರುವವರನ್ನೇ ಮಾತ್ರ ತೆಗೆದುಕೊಳ್ತಿಲ್ಲ. ಇಲ್ಲ ಸರ್, ನಮ್ಮಲ್ಲಿ ಅಂಥದ್ದಿಲ್ಲ. ಕೆಲವೊಮ್ಮೆ ವಿದ್ಯಾರ್ಥಿಗೆ ಗ್ರಾಜ್ಯುಯೇಷನ್ ನಲ್ಲಿ 80% ಅಂಕಗಳಿದ್ರು ಅವನು ರಿಜೆಕ್ಟ್ ಆಗಿರ್ಬೋದು. ಅಂಥದ್ದು ಕೂಡ ಆಗ್ಬೋದು. ಅಂಥದ್ದು ಆಗಿದೆ ಕೂಡ. ಅದಕ್ಕಾಗಿ ನಾವು ಸ್ವಲ್ಪ ಜಾಗರೂಕರಾಗಿದ್ದೀವಿ. ಏಕೆಂದ್ರೆ ನೋಡಿ, ಬಹಳಷ್ಟು ವಿಷಯಗಳು ಪ್ರಭಾವ ಬೀರ್ತವೆ. ನಮ್ಮ ಪಾಠಶಾಲೆಯ ಸ್ಥಿತಿ ಅಂದ್ರೆ ಸಾಮಾನ್ಯ ಕಾಲೇಜುಗಳಂತೆ ನಮ್ಮಲ್ಲಿ ಓದು ನಡೆಯೋದಿಲ್ಲ. ನಾನು ನಿಮಗೆ ಹೇಳ್ದಂತೆ ನಮ್ಮಲ್ಲಿ ಹೆಚ್ಚಿನ ಫ್ಯಾಕಲ್ಟಿಗಳು IIM-ನವರೇ ಇದ್ದಾರೆ. ಆದ್ದರಿಂದ ಪಾಠ್ಯಕ್ರಮವು IIM ಶೈಲಿಯಲ್ಲೇ ನಡೆಯುತ್ತೆ. ಸರಿ, ನಮ್ದು B ಸ್ಕೂಲ್ ಆಗಿರೋದ್ರಿಂದ ಸಾಮಾನ್ಯ MBA ಕಾಲೇಜುಗಳಲ್ಲಿ ಸೆಮಿಸ್ಟರ್ ಪ್ರಕಾರ ನಡೆಯುತ್ತದೆ. ಆದ್ರೆ B ಸ್ಕೂಲ್ ನಲ್ಲಿ ನಿಮಗೆ ಗೊತ್ತಿರುತ್ತೆ ಸರ್, ಇದು ಮಾಸವಾರಿ ಆಗಿರುತ್ತದೆ. ಮೊದಲ ವರ್ಷದ 3 ಟರ್ಮ್ಗಳಿರುತ್ತವೆ. ನಂತರ 4ನೇ ಟರ್ಮ್ ಸಮಯದಲ್ಲಿ ಮಕ್ಕಳಿಗೆ ಇಂಟರ್ನ್ಶಿಪ್ ಸಿಗುತ್ತದೆ ಮತ್ತು 2ನೇ ಸ್ಪೆಷಲೈಸೇಷನ್ ಪ್ರಾರಂಭವಾಗುತ್ತೆ. ಇದರಲ್ಲಿ ಹೇಗಿರುತ್ತೆ ಅಂದ್ರೆ, ನಮ್ಮಲ್ಲಿ ಮೂಲತಃ ಕ್ರೆಡಿಟ್ ಪಾಯಿಂಟ್ಗಳು ಮಕ್ಕಳಿಗೆ ಅವರ ದೈನಂದಿನ ಚಟುವಟಿಕೆಗಳ ಮೇಲೆ ಲಭ್ಯವಾಗುತ್ತವೆ. ಗುಂಪು ಕೆಲಸ, ಅಸೈನ್ಮೆಂಟ್, ಹೆಚ್ಚುವರಿ ಕೆಲಸ ನೀಡಿರುವುದು ಅಥವಾ ನಿಮ್ಮ ಮೆಂಟರ್ ಅವರು ಮಕ್ಕಳಿಗೆ ಕೆಲಸ ನೀಡಿರುವುದು, ಹೀಗೆ ಅನೇಕ ವಿಷಯಗಳಿವೆ. ಹೀಗಾಗಿ ಮೊದಲ ಟರ್ಮ್ ಮುಗಿಯಿತು ಅಂದ್ರೆ ಮಕ್ಕಳಿಗೆ ನಾವು ಆನ್ ರಿಟರ್ನ್ ಅಥವಾ ಒನ್ ಟೈಮ್ ಪರೀಕ್ಷೆ ತೆಗೆದುಕೊಳ್ಳೋದಿಲ್ಲ. ನಮ್ಮ ಪ್ಯಾಟರ್ನ್ ಅಂಥದ್ದು ಅಲ್ಲ. ಇಲ್ಲಿ ಮಕ್ಕಳಿಗೆ ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಏಕೆಂದರೆ ಅವರಿಗೆ ಯಾವುದಾದರೂ ಕಾರಣದಿಂದ ಅಪ್ಸೆಟ್ ಆಗಬೇಕಾದರೆ ಅದರ ಸ್ಪಷ್ಟವಾದ ಒಂದು ಕಾರಣ ಇರಬೇಕು. ನಾವು ನಿರಾಕರಿಸುವುದಿಲ್ಲ, ಆದರೆ ನಿಮ್ಮ ಕಾರಣ ಸರಿಯಾಗಿದ್ದರೆ ನೀವು ಆಫ್ ಆಗಬಹುದು ಮತ್ತು ನಾವು ಖಂಡಿತವಾಗಿಯೂ ಅದನ್ನು ಪೂರೈಸುತ್ತೇವೆ. ಆದರೆ ಸಾಮಾನ್ಯವಾಗಿ ನಾವು ಪರೀಕ್ಷಾ ಪ್ಯಾಟರ್ನ್ ಅನ್ನು ಅನುಸರಿಸುವುದಿಲ್ಲ. ಇದು ಒಂದು ದೊಡ್ಡ ಲಾಭವೂ ಆಗಿದೆ. ನೀವು ಹೇಳಿದ್ರೆ ಮಕ್ಕಳಿಗೆ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ನಿಯಮಿತವಾಗಿ ಬರೋ ಮಕ್ಕಳು ಇಲ್ಲಿದ್ರೆ ಅವ್ರು ಕೆಲವು ವಿಷಯಗಳನ್ನ ಮಿಸ್ ಮಾಡಬಹುದು. ಒಂದು ಬಹಳ ಮುಖ್ಯವಾದ ವಿಷಯ ಅಂದ್ರೆ ಕಾಲೇಜಿನ ಒಳಗಿನ ಬಗ್ಗೆ ನೀವು ಬಹಳ ವಿವರವಾಗಿ ವಿವರಿಸಿದ್ದೀರಿ. ಆದ್ರೆ ನಾನು ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನ ತಿಳಿಯಲು ಇಚ್ಛಿಸ್ತೇನೆ. ಲೊಕೇಶನ್ ಒಂದು ದೊಡ್ಡ ಅಂಶವಾಗಿರ್ತದೆ. ವಿಶೇಷವಾಗಿ ನಮ್ಮ ವೀಕ್ಷಕರು ಉತ್ತರ ಭಾರತದವರು, ವಿಶೇಷವಾಗಿ ಹಿಂದಿ ಮಾತನಾಡುವ ಪ್ರದೇಶದವರು ಅಥವಾ ನಮ್ಮ ಹೆಚ್ಚಿನ ವೀಕ್ಷಕರು. ಈ ಕಾಲೇಜಿನ ಲೊಕೇಶನ್ಗೆ ಕೆಲವು ಲಾಭಗಳಿವೆ, ಆದ್ರೆ ಅವರ ಮನಸ್ಸಿನಲ್ಲಿ ಕೆಲವು ಡಿಸ್ಅಡ್ವಾಂಟೇಜ್ಗಳು ಇದ್ದಾರೆ, ವಿಶೇಷವಾಗಿ ಆಹಾರದ ವಿಷಯದಲ್ಲಿ. ಇದನ್ನು ನೀವೇ ಹೇಳುವುದು ಉತ್ತಮ, ಯಾಕೆಂದ್ರೆ ನೀವು ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ನೋಡ್ತಿದ್ದೀರಿ. ಉತ್ತರ ಭಾರತದ ಮಕ್ಕಳು ದಕ್ಷಿಣಕ್ಕೆ ಹೋದಾಗ ಪೋಷಕರಿಗೆ ಸದಾ ಚಿಂತೆ, ಮಗ ಎಷ್ಟು ತೂಕ ಕಳೆದುಕೊಳ್ಳುತ್ತಾನೋ ಎಂದು. ನಿನ್ನೆ ಬಂದಿದ್ದ ಪೋಷಕರು ಅಲ್ಲಿನ ಊಟ ನೋಡಿ ಅಳಲು ಆರಂಭಿಸಿದರು. ಮಾಸ್ಟರ್ಸ್ ಅಲ್ಲಿ ಇದು ಕಡಿಮೆ, ಆದ್ರೂ ಮಕ್ಕಳೆಂದ್ರೆ ಮಕ್ಕಳು. ಪೋಷಕರಿಗೆ ಅವರು ಮಾಸ್ಟರ್ಸ್ ಮಾಡ್ತಿದ್ರು ಅಥವಾ ಮದುವೆ ಆಗ್ತಿದ್ರು ಮಕ್ಕಳೇ. ಹಾಗಾದ್ರೆ ಉತ್ತರ ಭಾರತದಿಂದ ಹೋಗ್ತಿರುವ ಮಕ್ಕಳಿಗೆ ಊಟದ ವ್ಯವಸ್ಥೆಯಲ್ಲಿ ಏನಾದ್ರೂ ವಿಶೇಷ ವ್ಯವಸ್ಥೆ ಇದೆಯಾ ಅಥವಾ ಅವರು ಅಲ್ಲಿರುವ ಆಹಾರ ಪದ್ಧತಿಗೆ ಹೊಂದಿಕೊಳ್ಳಬೇಕಾಗುತ್ತದೆಯಾ? ಸರ್, ನಾನು ಮೊದಲು ನಿಮ್ಗೊಂದು ವಿಷಯವನ್ನ ಹೇಳಬೇಕು. ಈಗಿನ ಮೈಸೂರು 20-25 ವರ್ಷಗಳ ಹಿಂದೆ ನಾವು ಕಲ್ಪಿಸಿದ್ದ ಮೈಸೂರಲ್ಲ. ನಾನು ನಿಮ್ಗೊಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. ನಿಮಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಮುಂಬೈ ಅತ್ಯಂತ ಸ್ಥಾಪಿತವಾದ ಭಾಗವಾಗಿದೆ. ಆದ್ರೆ ಮುಂಬೈ ಇಷ್ಟು ಜನಸಂದಣಿ ಆಗಿಬಿಟ್ಟಿದೆ. ಅದಕ್ಕಾಗಿಯೇ ಇವತ್ತು ಎಲ್ಲರೂ ಬೇರೆಡೆ ನೋಡ್ತಿದ್ದಾರೆ. ಹಾಗಾಗಿ ಈಗ ಮಕ್ಕಳಿಗೆ ಓದೋದು ಹೋಗ್ಬೇಕಾದ್ರೆ ಅವ್ರ ಮನಸ್ಸಿನಲ್ಲಿ ಒಂದು ವಿಚಾರ ಇದೆ. ಅವ್ರು ಹೋಗ್ಬೇಕು ಅಂದ್ಕೊಳ್ತಾರೆ. ಮೊದಲು ಮುಂಬೈಗೆ ಹೋಗ್ತಿದ್ದಂತೆ ಈಗ ಅದೇ ರೀತಿಯಲ್ಲಿ ಬೆಂಗಳೂರು ಕಡೆ ಹೋಗ್ತಾರೆ.
ನಿಮಗ್ ಗೊತ್ತಿದೆ ಬೆಂಗಳೂರು ಎಷ್ಟು ಜನಸಂದಣಿ ಆಗ್ಬಿಟ್ಟಿದೆ ಎಂದು. ನೀವು ವಿಮಾನ ನಿಲ್ದಾಣದಿಂದ ವಿರುದ್ಧ ದಿಕ್ಕಿನಲ್ಲಿದ್ರೆ, ಉದಾಹರಣೆಗೆ ವಿಮಾನ ನಿಲ್ದಾಣವು ನಿಮ್ಮ ದಕ್ಷಿಣ ಭಾಗದಲ್ಲಿದ್ರೆ ಮತ್ತು ನೀವು ಉತ್ತರ ಭಾಗದಲ್ಲಿದ್ರೆ, ಅಲ್ಲಿ ವಿಮಾನ ನಿಲ್ದಾಣಕ್ಕೆ ಹೋಗಲು ನಿಮಗೆ 2.5 ಗಂಟೆ ಸಮಯ ಬೇಕಾಗ್ತದೆ. ನಾನ್ ನಿಮಗೆ ಇದನ್ನ ಹೇಳ್ತಿರೋದು ಏಕೆಂದ್ರೆ ಬೆಂಗಳೂರಿನ ನಂತರ ಕರ್ನಾಟಕದಲ್ಲಿ ನಡೀತಿರುವ ಸ್ಥಳವೇ ಈ ಮೈಸೂರು. ನಿಮಗ್ ಗೊತ್ತಾ, ಇನ್ಫೋಸಿಸ್ ನ ಆಲ್ ಇಂಡಿಯಾ ಮಟ್ಟದ ಮುಖ್ಯ ಸೆಟ್ ಅಲ್ಲಿ ಇದೆ. ಅಲ್ಲಿ ಕ್ಯಾಂಪಸ್ ಬಂದಿಗೆ. ಹೌದು, ನಾನು ಇನ್ಫೋಸಿಸ್ ಅನ್ನು ಹೈಲೈಟ್ ಮಾಡಿದ್ದೇನೆ ಏಕೆಂದ್ರೆ ಇನ್ಫೋಸಿಸ್ಗೆ ಭಾರತದೆಲ್ಲೆಡೆಯಿಂದ ಮಕ್ಕಳು ಬರ್ತಾರೆ. ಈಗ ಅಲ್ಲಿ ಈಗಾಗಲೇ ಇನ್ಫೋಸಿಸ್ ಸ್ಥಾಪಿತವಾಗಿದೆ. ನಮ್ಮ ಕಾಲೇಜಿನ ಮಕ್ಕಳು ಕೂಡ ಹೊರಗಿಂದ ಬರ್ತಾರೆ. ಅಲ್ಲಿ ಊಟ ಕುಡಿಯುವ ಎಲ್ಲವೂ ಖಂಡಿತವಾಗಿಯೂ ಈಗ ಲಭ್ಯವಿದೆ. ಇದು ಉತ್ತರ ಭಾರತೀಯ ಆಹಾರ ಸಿಗೋದಿಲ್ಲ ಅಥವಾ ಪೂರ್ವ ಭಾರತದ ಆಹಾರ ಸಿಗೋದಿಲ್ಲ ಅನ್ನೋದಲ್ಲ. ದಕ್ಷಿಣದದು ಖಂಡಿತವಾಗಿಯೂ ಸಿಗ್ತದೆ ಮತ್ತು ದಕ್ಷಿಣ ಹಾಗೂ ಪಶ್ಚಿಮದ ಆಹಾರ ಬಹಳಷ್ಟು ಸಿಗ್ತದೆ. ಅಲ್ಲಿ ಆಹಾರದ ಬಗ್ಗೆ ಯಾವುದೇ ತೊಂದರೆ ಇಲ್ಲ, ಎಲ್ಲವೂ ಸುಲಭವಾಗಿ ಸಿಗ್ತದೆ. ನೀವು ಏನ್ ಬೇಕಾದ್ರೂ ಪಡಿಬಹುದು. ಶಿಕ್ಷಕರು ಎಲ್ಲವೂ ಚಪಾತಿಯಿಂದ ಹಿಡಿದು ಅನ್ನ ಬಿರಿಯಾನಿ ಎಲ್ಲವೂ ಸಿಗ್ತದೆ. ನಾನ್ ವೆಜ್ ಎಲ್ಲಾ ವಿಧಗಳ ಆಯ್ಕೆಗಳಿವೆ. ಹೌದು, ಖಂಡಿತವಾಗಿಯೂ ಅಲ್ಲಿ ಈ ವಿಷಯಗಳಲ್ಲಿ ದೊಡ್ಡ ವಿಭಜನೆ ಇದೆ. ಅದರ ಬಗ್ಗೆ ನೀವು ಯೋಚಿಸುವ ಅಗತ್ಯವೇ ಇಲ್ಲ. ಯಾಕೆಂದ್ರೆ ದಕ್ಷಿಣದಲ್ಲಿ ಜನರು ಈ ವೆಜ್ ಮತ್ತು ನಾನ್ ವೆಜ್ ಬಗ್ಗೆ ಸ್ವಲ್ಪ ಹೆಚ್ಚು ಮಹತ್ವ ಕೊಡ್ತಾರೆ. ಹೌದು. ಹಾಗಾದ್ರೆ ನಿಮ್ಮ ವೆಜ್ ಅಥವಾ ವೇಗನ್ ವರ್ಗದಲ್ಲಿ ಬರುವ ಮಕ್ಕಳು ಹೋಗಿದ್ರೆ ಕೂಡ ಅವ್ರಿಗೂ ಎಲ್ಲಾ ರೀತಿಯ ಆಹಾರ ದೊರೀತದೆ. ವಿಚಿತ್ರವಾದ ವಿಷಯ ಎಂದರೆ ವೇಗನ್ ಮಕ್ಕಳಿಗಾಗಿ ಕೂಡ ಕ್ಯಾಂಪಸ್ ಯೋಚಿಸ್ತಿದೆ. ಇತ್ತೀಚೆಗೆ ಕೇವಲ 120 ವಿದ್ಯಾರ್ಥಿಗಳ ಪ್ರವೇಶ ಇದ್ರೂ ಸಹ ಇಂದಿನ ದಿನದಲ್ಲಿ ನಾನು ನೋಡ್ತಿದ್ದೀನಿ. ನೀವು ನೋಡ್ತೀರಾ ಎಲ್ಲ ವೀಕ್ಷಕರು, ನಮ್ಮ ನೋಡ್ತಿರುವವರು 19 ಕಾಲೇಜುಗಳು ಹತ್ರದಲ್ಲಿವೆ ಮತ್ತು 6600 ಮಕ್ಕಳಷ್ಟು ಮಕ್ಕಳು MBBS ಹೆಸರಿನಲ್ಲಿ ಪ್ರವೇಶ ಪಡೆಯುತ್ತಿದ್ದಾರೆ. ವಿಶೇಷ ಸೆಷನ್ 200 ಸೀಟ್ಗಳ ವಿಶೇಷ ಸೆಷನ್ ನಲ್ಲಿ ನೀವು ಒಟ್ಟು 56 ವಿಶೇಷ ಸೆಷನ್ ಗಳನ್ನ ಹೇಳಿದ್ದೀರಿ ಮತ್ತು ಎಲ್ಲವನ್ನು ಸೇರಿಸಿ 120 ಸೀಟ್ಗಳನ್ನ ತೆಗೆದುಕೊಂಡಿದ್ದೀರಿ. ಅಂದ್ರೆ ನೀವು ಸಂಪೂರ್ಣ ಗಮನವನ್ನು ಕೊಡಿಸಿದ್ದೀರಿ. ಯಾವ ಮಕ್ಕಳನ್ನು ತೆಗೆದುಕೊಳ್ತೀರೋ ಅವರಿಗೆ ನಾವು ಚೆನ್ನಾಗಿ ತರಬೇತಿ ನೀಡ್ತೇವೆ ಎಂದು. ಖಂಡಿತವಾಗಿ ಸರ್. ಮತ್ತು ಬಹುಶಃ ನಾನು ಕೂಡ ಪ್ಲೇಸ್ಮೆಂಟ್ ಬಗ್ಗೆ ನಾನು ನೋಡ್ತಿದ್ದ ವಾಷರ್ ಬಹುಶಃ ಪ್ಲೇಸ್ಮೆಂಟ್ ಮೇಲೆ ಪ್ರತಿಬಿಂಬಿಸ್ತಿದೆ ಎಂದು. ಪ್ಲೇಸ್ಮೆಂಟ್ ಬಗ್ಗೆ ಹೇಳಿ, ಯಾಕಂದ್ರೆ ನೋಡಿ, ದಿನದ ಕೊನೆಯಲ್ಲಿ ನಾನು ಎಷ್ಟು ಮಾತಾಡಿದ್ರು ಊಟ ಕುಡಿಯೋದು ವಾಸ ತರಬೇತಿ ಇವೆಲ್ಲವೂ ಒಂದ್ ಕಡೆ. ಮತ್ತೆ ವಿಷಯ ಹಿಂತಿರುಗಿ ಬರ್ತದೆ. ನಾನು ಹೂಡಿಕೆ ಮಾಡ್ತಿರೋದಕ್ಕೆ ಕಾರಣ ಏಕೆಂದರೆ ಒಂದು ಅಂತಹ ಶಿಕ್ಷಣವಾಗಿದೆ. ಇಲ್ಲಿ ಜನರು ಕೇವಲ ಜ್ಞಾನಕ್ಕಾಗಿ ಮಾತ್ರ ಬರೋದಿಲ್ಲ, ಜ್ಞಾನವನ್ನ ತುಂಬಾ ಪಡೆಯಬಹುದು. ಬಹಳಷ್ಟು ಇರ್ತದೆ. PhD ಮಾಡ್ಬೋದು, MTech ಮಾಡ್ಬೋದು. ನಾವು ನಮ್ಮ ಕ್ಷೇತ್ರದಲ್ಲಿ ಏನ್ ಮಾಡ್ಬೋದು, ಆದ್ರೆ ಹೋಗುವ ಅರ್ಥವೇನು ಎಂದರೆ ಅವರಿಗೆ ಪ್ರಸ್ತುತ ಉದ್ಯಮದ ಉದ್ಯೋಗ ಅಥವಾ ಪ್ರಸ್ತುತ ಉದ್ಯಮಕ್ಕೆ ಸಂಬಂಧಿಸಿದಷ್ಟು ಮಾಹಿತಿ ಸಿಗಬೇಕು. ಜಾತೆ ಒಳ್ಳೆ ವ್ಯವಹಾರ ಮಾಡ್ಬೋದು. ಹಾಗಾದ್ರೆ ನೀವು ಮಕ್ಕಳನ್ನು ಹೇಗ್ ತರಬೇತಿ ಮಾಡ್ತೀರಿ? ಜಾತೆಗೆ ಅವರಿಗೆ ಉತ್ತಮ ಪ್ಲೇಸ್ಮೆಂಟ್ ಸಿಗ್ತದೆ. ಮತ್ತು ನಿಮ್ಮ ಪ್ಲೇಸ್ಮೆಂಟ್ ದಾಖಲೆ ಏನು? ಸರ್, ಪ್ಲೇಸ್ಮೆಂಟ್ ಬಗ್ಗೆ ನಾನು ನಿಮ್ಗೆ 120 ಸೀಟ್ಗಳ ಬಗ್ಗೆ ಹೇಳಿದ್ದೇನೆ ಸರ್. ಒಂದು ವಿಷಯ ನಿಮ್ಮ ಮನಸ್ಸಿನಲ್ಲಿ ತಿರುಗ್ತಿರಬಹುದು. ನಾವು ಯಾವ ಅರ್ಹತಾ ಮಾನದಂಡವನ್ನು ಅನುಸರಿಸ್ತೇವೆ ಮತ್ತು ಮಕ್ಕಳನ್ನು ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ತೇವೆ ಎಂಬುದರಲ್ಲಿ ನಾವು ಈಗಾಗಲೇ ಮಕ್ಕಳನ್ನು ಮೊದಲ ಹಂತದಲ್ಲೇ ಪರಿಶೀಲನೆ ಮಾಡ್ತೇವೆ. ಯಾರನ್ನು ತೆಗೆದುಕೊಳ್ಳಬೇಕು, ಯಾರನ್ನು ತೆಗೆದುಕೊಳ್ಳಬಾರದು ಎಂದು. ಯಾವ ಮಕ್ಕಳು ಮಾನದಂಡಕ್ಕೆ ತಕ್ಕಂತೆ ಇರುತ್ತಾರೆ ಎಂಬುದನ್ನು ನೋಡ್ತೇವೆ. ಈಗ ನಮ್ಮ ಕೊನೆಯ ಪ್ಲೇಸ್ಮೆಂಟ್ ಗರಿಷ್ಠವಾಗಿ 35 ಲಕ್ಷ ರೂಪಾಯಿಗೆ ಹೋಗಿದೆ. ನಮ್ಮ ಸರಾಸರಿ ಪ್ಲೇಸ್ಮೆಂಟ್ ನವಾಂಕ 0.069 ಲಕ್ಷ ರೂಪಾಯಿ ಆಗಿದೆ. ನಾವು ಮಧ್ಯಮ ಪ್ಲೇಸ್ಮೆಂಟ್ ಎಂದು ಹೇಳುವುದು ಅದು 8.64 ಲಕ್ಷ ರೂಪಾಯಿ ಆಗಿದೆ. ಮತ್ತು ನಾನು ಇದನ್ನು ಹೇಳಬೇಕು, ಮಕ್ಕಳು ಬಹಳಷ್ಟು ತಿಳಿಯಲು ಇಚ್ಛಿಸ್ತಾರೆ ಕನಿಷ್ಠ ಪ್ಲೇಸ್ಮೆಂಟ್ ಎಷ್ಟು ಎಂದು. ನಾವು ಕನಿಷ್ಠ ಮತ್ತು ಗರಿಷ್ಠ ಎಲ್ಲವನ್ನೂ ವಿವರಿಸಿದಿವೆ. ಡೊಮೆಸ್ಟಿಕ್ ಪ್ಲೇಸ್ಮೆಂಟ್ ಇದೆ, ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟ್ ಇದೆ, ಬಹಳಷ್ಟು ವಿಷಯಗಳಿವೆ. ನೀವು ಗೊತ್ತಿರಬೇಕು ಹೇಗೆ ಕೆಲವರು ಪ್ಲೇಸ್ಮೆಂಟ್ ಸಂಖ್ಯೆಯನ್ನ ಹೆಚ್ಚಾಗಿ ತೋರಿಸ್ತಾರೆ. ಇತ್ತೀಚೆಗೆ ನಿಜವಾದ ಮಾಹಿತಿ ಮತ್ತು ಇನ್ನಷ್ಟು ಆಳವಾದ ವಿವರಗಳಿಗಾಗಿ ಜನರು ನಮ್ಮ ಬಳಿಗೆ ಬರ್ತಿದ್ದಾರೆ. ಮಕ್ಕಳು ಕೇಳ್ತಾರೆ, ಸರ್ ನೀವು ಎಲ್ಲವನ್ನೂ ನೋಡಿದ್ದೀರಾ, ಹಾಗಾಗಿ ನಾನ್ ನಿಮಗೆ ನೇರ ಪ್ರಶ್ನೆಗಳನ್ನೇ ಕೇಳ್ತೀನಿ. ನನಗೆ ಮಕ್ಕಳೇ ಮುಖ್ಯ. ಕಾಲೇಜುಗಳು ತಪ್ಪು ಮಾಹಿತಿ ನೀಡುತ್ತವೆ, ಆದ್ರೆ ನಾವು ಈ ವೇದಿಕೆಯಲ್ಲಿ ಮಕ್ಕಳಿಗೆ ತಪ್ಪು ಮಾಹಿತಿ ನೀಡೋದಿಲ್ಲ. ಖಂಡಿತವಾಗಿಯೂ ಇದ್ರ ಬಗ್ಗೆ ವಿವರವಾಗಿ ಹೇಳಿ. ಇದ್ರಲ್ಲಿ ಏನಿದೆ ಸರ್, ನಮ್ಮದೇ ಒಂದು ಪ್ಲೇಸ್ಮೆಂಟ್ ನಿಯಮಗಳಿವೆ. ಅದು ವಿಭಿನ್ನ ಉದ್ಯಮಗಳೊಂದಿಗೆ ನಮ್ಮ ಟೈಅಪ್ ಇರೋದ್ರಿಂದ ಇದ್ರಲ್ಲಿ ನಾವು ಸ್ವಲ್ಪ ಕಟ್ಟುನಿಟ್ಟಾಗಿದ್ದೇವೆ. ಸ್ವಲ್ಪ ಕಟ್ಟುನಿಟ್ಟಾಗಿ 7 ಲಕ್ಷಕ್ಕಿಂತ ಕಡಿಮೆ ಪ್ಯಾಕೇಜ್ ನೀಡುವ ಕಂಪನಿಗಳೊಂದಿಗೆ ನಾವು ಟೈಅಪ್ ಮಾಡೋದಿಲ್ಲ. ಸರಿ, ಹಾಗೆಂದ್ರೆ ನಾನು ಹೇಳೋದಿಲ್ಲ ನಾವು ಅವಾಯ್ಡ್ ಮಾಡ್ತೀವಿ, ನಾವು ಟೈಅಪ್ ಮಾಡೋದಿಲ್ಲ ಅಂತ. ಮತ್ತು 7 ಲಕ್ಷ ಎಂದ್ರೆ ಅರ್ಥವೇನು ಅಂತಲ್ಲ. ಒಂದು ಉದಾಹರಣೆಗೆ ಎಕ್ಸೈಸ್ ಎಂಬ ಕಂಪನಿ ಬರುತ್ತೆ ಎಂದು ಕಲ್ಪಿಸಿ, ಅದು 7 ಲಕ್ಷ ಪ್ಯಾಕೇಜ್ ನೀಡ್ತದೆ. ಅವರಿಗೆ ಮಾರ್ಕೆಟಿಂಗ್ ವಿಭಾಗಕ್ಕೆ ಯಾರಾದ್ರೂ ಬೇಕು ಎಂದು ಕಲ್ಪಿಸಿ, ಅವರಲ್ಲಿ 11 ಸ್ಲ್ಯಾಬ್ ಇರ್ತದೆ. ಸರ್, ನೀವು ಹೊಸ ಕೆಲಸಕ್ಕೆ ಎಲ್ಲಿಗೆ ಹೋಗಿದ್ರು ನಿಮ್ಮ ವೇತನ ಫಿಕ್ಸ್ಡ್ ಸ್ಲ್ಯಾಬ್ ಅಂದ್ರೆ ಫಿಕ್ಸ್ ಆಗಿರೋದಿಲ್ಲ. ಅದು ಸಾಮಾನ್ಯವಾಗಿ 7 ರಿಂದ 9 ಲಕ್ಷಗಳ ನಡುವೆ ಇರ್ತದೆ. ನಿಜಾಗ್ ಬಚ್ಚಕ್ಕೆ ಕೆಲವು ಅನುಭವವಿರುವ ಮಕ್ಕಳು ಓದ್ತಿರಬಹುದು. ಹೌದು, ನಾವು ಸಾಮಾನ್ಯವಾಗಿ 7 ಲಕ್ಷಕ್ಕಿಂತ ಕೆಳಗೆ ಹೋಗೋದಿಲ್ಲ. ಸರ್, ನಿಮ್ದು ಆನ್ ಕ್ಯಾಂಪಸ್ ಆಗಿರ್ಲಿ ಆಫ್ ಕ್ಯಾಂಪಸ್ ಆಗಿರ್ಲಿ, ನಾವು ಈ ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೋತೀವಿ, ಇದನ್ನ ಗಮನದಲ್ಲಿರಿಸಬೇಕು ಎಂದು. ಮತ್ತು ಒಂದು ಬಹಳ ಮುಖ್ಯವಾದದ್ದು, ವಿಶೇಷವಾಗಿ ಈ ವರ್ಷದ ಮಕ್ಕಳು ಮತ್ತು ಪೋಷಕರು ನನಗೆ ತುಂಬಾ ಮೆಸೇಜ್ ಮಾಡಿದ್ದಾರೆ.
ಹೊಸ ಶಿಕ್ಷಣ ನೀತಿ ಬಂದ ನಂತರ ಈ ಗೊಂದಲವು ವಿಶೇಷವಾಗಿ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಸಮಸ್ಯೆ ಆಗ್ತಿದೆ. ಬಹಳಷ್ಟು ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಮಕ್ಕಳಿಗೆ ಹೇಳಲಾಗುತ್ತಿದೆ, ನೀವು 4 ವರ್ಷದ ಕೋರ್ಸ್ ಮಾಡದಿದ್ದರೆ ನೀವು ಮಾಸ್ಟರ್ಸ್ ಮಾಡಲಾಗದು ಎಂದು. ಕೆಲವು ಕಾಲೇಜುಗಳು 3ನೇ ವರ್ಷದಲ್ಲಿ ಅವರಿಗೆ ಮಾರ್ಕ್ ಶೀಟ್ ನೀಡ್ತಿಲ್ಲ ಎಂದು ಹೇಳಿವೆ. ಈ ರೀತಿಯ ಅನೇಕ ಸಮಸ್ಯೆಗಳು ಎದುರಾಗ್ತಿವೆ. ನನಗೆ ಗೊತ್ತಿಲ್ಲ ನೀವು ಇದನ್ನು ಎದುರಿಸ್ತಿದ್ದೀರಾ ಇಲ್ವೋ, ಆದ್ರೆ ಈ ಮಕ್ಕಳಿಗೆ ನೀವು ಏನ್ ಶಿಫಾರಸ್ ಮಾಡ್ತೀರಿ? 4 ವರ್ಷದ ಕೋರ್ಸ್ ಮಾಡಿದ್ಮೇಲೆ ಅವರು MBA ಮಾಡ್ಬೋದಾ ಅಥವಾ 3 ವರ್ಷದ ಕೋರ್ಸ್ ಮಾಡಿ ಕೂಡ ಫ್ರೆಶ್ ಆಗಿ ಬರ್ಬೋದಾ? ಮತ್ತು ಈ ಎರಡರಲ್ಲಿಯೂ ಯಾವ್ಯಾವ ಲಾಭಗಳಿರ್ಬೋದು? ವಿಶೇಷವಾಗಿ ಹೊಸ ಶಿಕ್ಷಣ ನೀತಿಯ ಆಧಾರದ ಮೇಲೆ ನೋಡಿದ್ರೆ ಸರ್, ನಾವು UGC ಮಾರ್ಗಸೂಚಿಗಳನ್ನ ನೋಡಿದ್ರೆ, AICT ಮಾರ್ಗಸೂಚಿಗಳನ್ನ ನೋಡಿದ್ರೆ ಅವು ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಅನ್ವಯವಾಗ್ತವೆ. ಉದಾಹರಣೆಗೆ BBA PGDM ಅಲ್ಲಿ ಇದು ಸ್ಪಷ್ಟವಾಗಿ ಹೇಳಲಾಗಿದೆ, ನೀವು ಕನಿಷ್ಠ 3 ವರ್ಷದ ಪದವಿ ಪ್ರಮಾಣ ಪತ್ರವನ್ನ ಹೊಂದಿರಬೇಕು ಮತ್ತು ಅರ್ಹ ಅಂಕಗಳು ಅಂದರೆ 50% ಅಂಕಗಳನ್ನ ಹೊಂದಿದ್ರೆ ನೀವು ಅರ್ಜಿ ಹಾಕಬಹುದು. ಇದು ಇತ್ತೀಚಿನ ಮಾರ್ಗಸೂಚಿಗಳು. ಈಗ NP ನಿಯಮಗಳು 2023ರಿಂದ ಹೊಸ ಬ್ಯಾಚ್ ಆರಂಭವಾಗಿದೆ. ನಾನು ಭಾವಿಸ್ತೇನೆ ನಾನು ಸರಿಯಾಗಿದ್ದೇನೆ. 2022ರಲ್ಲಿ ನಿಜವಾಗಿಯೂ ಏನ್ ನಡೀತಿದೆ ಎಂಬುದು ನಮ್ಗೆ ಗೊತ್ತಾಗ್ತದೆ. ಈಗ ನನಗೂ ಹೆಚ್ಚು ಜ್ಞಾನವಿಲ್ಲ NP ಬಗ್ಗೆ. ಯಾಕಂಗೆ ನಾನ್ ಸ್ವತಃ ಒಂದು PG ಕಾಲೇಜಿನೊಂದಿಗೆ ಸಂಪರ್ಕದಲ್ಲಿದ್ದೀನಿ. ಆದ್ರೆ ನನಗೆ ಅರ್ಥವಾದಷ್ಟು 4ನೇ ವರ್ಷದಲ್ಲಿ ನೀವು ಸ್ಟ್ಯಾಂಡ್ ಆಫ್ ಮಾರ್ಕ್ಸ್ ಪಡಿಬೇಕು. 75% ಅಥವಾ ಇತರ ಶೇಕಡ ನಿಮ್ಗೆ ಸಿಗುತ್ತದೆ. ಆದರೆ ನೀವು ಸಾಮಾನ್ಯ PhDಗೆ ಪ್ರಾರಂಭದ ಹಂತದಲ್ಲಿ ಪ್ರಾರಂಭಿಸಬಹುದು. ಆದರೆ ನೀವು 3 ವರ್ಷಗಳ ಪದವಿ ಮಾಡಿ ನಿಮ್ಮ CAT, MAT, JET ಅಥವಾ ಬೇರೆ ಯಾವ ಪರೀಕ್ಷೆಯಾದರೂ ಆ ಕೋರ್ಸ್ನಿಂದ ನಿಮ್ದ ಇಲ್ಲಿ ಪ್ರವೇಶ ಪಡೆಯೋದು ಸಾಧ್ಯ. ಹೌದು, ಈಗಲೂ ಅರ್ಹತೆ ಇದೆ. ಮತ್ತು ಈ ಮಕ್ಕಳು ಇದು 26-27 ಸೆಷನ್ ಬಗ್ಗೆ ಮಾತಾಡಲಾಗುತ್ತಿದೆ. ಹೌದು 20 to 27 ಸೆಷನ್ ಮಕ್ಕಳಿಗೆ ಇದು ತುಂಬಾ ಸ್ಪಷ್ಟವಾಗಿದೆ. ನೀವು 3ನೇ ವರ್ಷವನ್ನ ಪೂರ್ಣಗೊಳಿಸಿದ್ರೆ ಮತ್ತು ನಂತರ ನಿಮ್ಮ ಮಾರ್ಕ್ ಇದೆ ಅಂದಾದ್ರೆ ನೀವು ನೇರ ಪ್ರವೇಶಕ್ಕೆ ಅರ್ಜಿ ಹಾಕಬಹುದು. ಆಯ್ಕೆ ಪ್ರಕ್ರಿಯೆ ಇರ್ತದೆ. ಹೌದು, ಈಗ ಆಯ್ಕೆ ಮಾನದಂಡಗಳ ಬಗ್ಗೆ ಮಾತಾಡೋಣ. ನೀವು ಹೇಳ್ದಂತೆ ನೀವು GDPIಗೆ ಹೆಚ್ಚು ಗಮನ ಕೊಡ್ತೀರಿ, ಆದ್ರೆ ಆಯ್ಕೆಗಾಗಿ ಯಾವ್ಯಾವ ಪರೀಕ್ಷೆಗಳನ್ನ ಸ್ವೀಕರಿಸ್ತೀರಿ? ಮತ್ತು ಅತ್ಯಂತ ಮುಖ್ಯವಾದ ವಿಷಯ ಎಂದರೆ ಉತ್ತಮ ವಿದ್ಯಾರ್ಥಿಗಳಿಗಾಗಿ ನೀವು ಹೇಳಿದಂತೆ ನೀವು ಹಲವಾರು ವಿಷಯಗಳನ್ನ ನೋಡ್ತೀರಿ. ಉತ್ತಮ ವಿದ್ಯಾರ್ಥಿಗಳಿದ್ದರೆ ಅವರು ಕೂಡ ನಿಮ್ಮ ಬಗ್ಗೆ ಬಹಳಷ್ಟು ನೋಡ್ತಾರೆ. ಹೌದು, ಅವ್ರಿಗಾಗಿ ಏನು ವಿಶೇಷವಾಗಿದೆ? ನಮ್ಮ ಪ್ರಕ್ರಿಯೆ ಹೀಗಿದೆ. ಅರ್ಹತೆಗಾಗಿ ಕನಿಷ್ಠ 50% ಅಂಕಗಳು ಬೇಕಾಗ್ತದೆ. ಆದರೆ ನಾವು ಸಾಧ್ಯವಾದಷ್ಟು 60% ಮಾನದಂಡವನ್ನ 10ನೇ 12ನೇ ತರಗತಿ ಮತ್ತು ಪದವಿಯಲ್ಲಿ ಕಾಯ್ದುಕೊಳ್ಳಲು ಪ್ರಯತ್ನಿಸ್ತೇವೆ. ಏಕೆಂದ್ರೆ ನಾವು ಕೂಡ ಕೆಲವು ಗುಣಮಟ್ಟವನ್ನ ನೋಡಬೇಕಾಗ್ತದೆ. 10ನೇ ಶೇಕಡ ಅಂಕಗಳಿದ್ರೆ ಮಕ್ಕಳ ಅರ್ಜಿ ಹಾಕಲು ಸಾಧ್ಯವಿಲ್ಲ ಅಂತ ಅಲ್ಲ. ನನ್ನ ಸ್ನೇಹಿತನೊಬ್ಬ ಇಂದು ಹರ್ಮನ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾನೆ. ಅವನು 10ನೇ ತರಗತಿಯಲ್ಲಿ ಪಾಕ್ಸ್ ನಿಂದ ಬಳ್ಳಿದ್ದ. ಹೇಳ್ಬೇಕಂದ್ರೆ ಬಹಳಷ್ಟು ಮಕ್ಕಳು 60-50% ಅಂಕ ಬಂದ್ರೆ ಜೀವನ ಮುಗೀತು ಅನ್ಕೊಳ್ತಾರೆ. ಆದ್ರೆ ಅವನು 10ನೇ ತರಗತಿಯಲ್ಲಿ ಕೇವಲ 50% ಗಳಿಸಿದ್ದ. ಅವನಿಗೆ ಸಮಸ್ಯೆ ಇದ್ದುದ್ರಿಂದ ಕಡಿಮೆ ಅಂಕ ಬಂದಿದ್ವು, ಆದ್ರೆ ಈ ಅಂಕಗಳು ಮಾತ್ರ ದಾಖಲಾಗ್ತವೆ. ಇಂದು ಅವನು ಹರ್ಮನ್ ಕಂಪನಿಯ ಅಧ್ಯಕ್ಷನಾಗಿದ್ದಾನೆ. ಏಕೆಂದ್ರೆ ಅವನು ಓದನ್ನು ಮುಂದುವರಿಸಿದ್ದ. ಅಂಕಗಳು ಮುಖ್ಯ, ಆದ್ರೆ ಅಪಘಾತದಂತಹ ಸಂದರ್ಭದಲ್ಲಿ ಕಡಿಮೆ ಅಂಕ ಬಂದರೂ ಕಾಲೇಜಿನಲ್ಲಿ ಅವಕಾಶ ಸಿಗ್ತದೆ ಎಂದು ನೀವು ವಿವರಿಸಿದ್ದೀರಿ. ಹಾಗಾಗಿ ನನ್ನ ಕತೆ ಹಂಚಿಕೊಂಡೆ. ನೀವು 60% ಅಂಕಗಳ ಬಗ್ಗೆ ಹೇಳಿದ್ದೀರಿ. ಹೌದು, 12ಕ್ಕೆ ವಿನಾಯಿತಿ ಉಂಟೆ? ಪ್ರತಿ ಪ್ರಕರಣದಲ್ಲಿಯೂ ಎಲ್ಲೆಡೆ ನಾವು ಕೂಡ ಇದನ್ನು ಅನುಸರಿಸ್ತೀವಿ. ಹಾಗಾಗಿ ಅದಕ್ಕೆ ಯಾವುದೇ ತೊಂದರೆ ಇಲ್ಲ. ಮತ್ತು ನೀವು ಸಾಮಾನ್ಯವಾಗಿ ಹೇಳ್ತಿದ್ದೀರಿ ಉತ್ತಮ ವಿದ್ಯಾರ್ಥಿಗಳಿಗೆ ಏನಿದೆ ಎಂದು. ನಮ್ಮಲ್ಲಿ ಸಂಪೂರ್ಣವಾಗಿ ಸರ್ ವಿದ್ಯಾರ್ಥಿ ವೇತನ ಯೋಜನೆ ಇದೆ. ಇದು ಸಂಪೂರ್ಣವಾಗಿ ಮೇರು ವಿದ್ಯಾರ್ಥಿಗಳಿಗೆ ಆಧಾರಿತ ವಿದ್ಯಾರ್ಥಿ ವೇತನ. ಕಾಲೇಜಿನಲ್ಲಿ ವಿಭಿನ್ನ ವರ್ಗಗಳಿದ್ರೂ ನಮ್ಮಲ್ಲಿ ಹಾಗೆ ಯಾವುದೂ ಇಲ್ಲ. ಸ್ವಲ್ಪ ವಿವರವಾಗಿ ವಿವರಿಸಿದ್ರು. 2 ವಿದ್ಯಾರ್ಥಿ ವೇತನಗಳನ್ನ ನಾವು ನೀಡಿದ್ದೇವೆ. ಒಂದುದು ನಾವು 4,50,000ವರೆಗೆ ವಿದ್ಯಾರ್ಥಿ ವೇತನ ನೀಡುತ್ತೇವೆ. ಇದರಲ್ಲಿ 2 ಭಾಗಗಳಿವೆ. ಅದರಲ್ಲಿ 1 ಲಕ್ಷದ ವಿದ್ಯಾರ್ಥಿ ವೇತನ ಪ್ರವೇಶ ಸಮಯದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸಿಗ್ತದೆ. ಮತ್ತೊಂದು ಉಳಿದ 3,50,000ವು ಅವರ ಮೊದಲ ವರ್ಷದ ಸಾಧನೆ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತದೆ. ಇದರಲ್ಲಿ ಏನಾಗ್ತದೆ ಎಂದರೆ ನಿಮ್ಮದು 3 ಸ್ಲ್ಯಾಬ್ಗಳಿವೆ. 50,000, 75,000 ಮತ್ತು 1 ಲಕ್ಷ ಪ್ರತಿ ವರ್ಗಕ್ಕೆ. ಪದವಿ ಶಿಕ್ಷಣದಲ್ಲಿ ಮಕ್ಕಳಿಗೆ ಕ್ಯಾಶ್ ಸ್ಕೋರ್ ಇರ್ತದೆ. ಅದು ಎಂಟ್ರೆನ್ಸ್ ಪರೀಕ್ಷೆ, CAT, MAT, JET, CMAT ಇವುಗಳಲ್ಲಿ ಭಾಗವಹಿಸಿದ್ರೆ. ಮಗನ್ ಯಾವ ಸ್ಕೋರ್ ಪಡೆದಿದ್ದಾನೆ ಅಥವಾ ಯಾರಾದ್ರೂ ಪರೀಕ್ಷೆ ಬರೆಯದೇ ಇದ್ರೆ ಅವ್ರು ನಮ್ಮ ಎಂಟ್ರೆನ್ಸ್ ಪರೀಕ್ಷೆ ಅದನ್ನು ನಾವು ಮಿಟ್ಟಿ ಎಂದು ಕರೆಯುತ್ತೇವೆ. ಅದರಲ್ಲಿ ಆಸಕ್ತಿ ಇದ್ರೆ ಬರೀಬಹುದು. ಅದರ ಹೊರತಾಗಿ ನಿಮಗೆ ಗೊತ್ತಿದೆ ಮ್ಯಾನೇಜ್ಮೆಂಟ್ ಕೋರ್ಸ್ಗಾಗಿ ಮಕ್ಕಳಿಗೆ SP ಸೆಟ್ ಮಾಡಕ್ಕಾಗ್ತದೆ. ಅದರಲ್ಲೂ ಕೂಡ ಸ್ವಲ್ಪ ಅಂಕಗಳನ್ನ ನಾವು ಪರಿಗಣಿಸಿದ್ದೇವೆ. ಮತ್ತು PI ಇದೆ, ನಿಮ್ಮ PI ಕೂಡ ಸೇರಿಸಿ ಈ ಎಲ್ಲವನ್ನೂ ಸೇರಿಸಿ ಒಟ್ಟು ಅಂಕಗಳು ಬರ್ತವೆ. ಇನ್ನುವರೆಗೂ ನೀವು 14 ವರ್ಷ ವಯಸ್ಸಿನವರೆಗೆ ಪ್ರವೇಶ ಪಡೆಯಬಹುದು. 14 ವರ್ಷದಿಂದ ಹಿಡಿದು ಮಕ್ಕಳಿಗೆ ದೊರೆತ ಅತ್ಯುತ್ತಮ ವಿದ್ಯಾರ್ಥಿ ವೇತನದ ಉದಾಹರಣೆಯನ್ನು ನೀವು ನೋಡಬಹುದು. ಸರಿಯಾಗಿ ಹೇಳಬೇಕಾದ್ರೆ ನಮ್ಮ ಟಾಪ್ ಸಂಡೇ ಅಂದ್ರೆ 4.5 ಲಕ್ಷದವರೆಗೆ ಅದು ದೊರೆತಿದೆ. ಮತ್ತು
ನಾವು ಖಂಡಿತವಾಗಿಯೂ ನೀಡ್ತೀವಿ. 3% ಮಕ್ಕಳಿಗೆ ನಾವು ಈ 3,100,000 ವಿದ್ಯಾರ್ಥಿ ವೇತನವನ್ನ ಫೋಸ್ಟರ್ ಎಂದು ಹೇಳ್ತಿದ್ದೇವೆ. ಮಕ್ಕಳು ಆ ಕ್ರೆಡಿಟ್ ಮಟ್ಟವನ್ನ ತಲುಪಿದ್ರೆ 32-33% ಅರ್ಹರಾಗ್ತಾರೆ ಮತ್ತು ಅವರಿಗೆ ವಿದ್ಯಾರ್ಥಿ ವೇತನ ಸಿಗ್ತದೆ. ಇದು ಸಿಗುತ್ತದೆಯೇ ಇಲ್ಲವೇ ಎಂಬ ಪ್ರಶ್ನೆಯೇ ಇಲ್ಲ. ನೀವು ವೆಬ್ಸೈಟ್ ನಲ್ಲಿಯೂ ಚೆಕ್ ಮಾಡಬಹುದು. ನಮ್ಮ ಬಳಿ ಯಾರಾದ್ರೂ ಮಕ್ಕಳಿಗೆ ಇದನ್ನ ನೋಡ್ಬೇಕಾದ್ರೂ ಸಹ ಇದೆ. ಆದ್ರೆ ಜಾಲಿಮಲಾಸ್ ನೋಡಿ, ಅನೇಕ ಮಕ್ಕಳು ನಮ್ಮ ಕಚೇರಿಗೆ ಅಥವಾ ಕೌನ್ಸಿಲರ್ಗಳಿಗೆ ಕರೆ ಮಾಡಿ, ಸರ್ ಇಂತಿಷ್ಟು ಪ್ಯಾಕೇಜ್ನ ಕಾಲೇಜ್ ಕೊಡಿ ಎಂದು ಕೇಳ್ತಾರೆ. ಮೈರಾ ಸ್ಕೂಲ್ ಆಫ್ ಬಿಸ್ನೆಸ್ ನಲ್ಲಿ ಪ್ಯಾಕೇಜ್ ಹೆಚ್ಚಿದೆ ಎಂದು ಹೇಳ್ತಾರೆ. ಮಕ್ಕಳೇ ಕೇಳಿ, ನೀವು ಕನಿಷ್ಠ ಅರ್ಜಿ ಹಾಕಿ ನೋಡಿ. ಸ್ಕಾಲರ್ಶಿಪ್ ಸಿಕ್ಕರೆ ನಿಮ್ಮ ಬಜೆಟ್ನಲ್ಲೇ ಕಾಲೇಜ್ ಸಿಗ್ಬೋದು. ಯಾರೋ ದಾನ ಕೊಡುವುದಕ್ಕಿಂತ ನಿಮ್ಮ ಶ್ರಮದಿಂದ ಬಜೆಟ್ನಲ್ಲಿ ಸೀಟ್ ಪಡೆದ್ರೆ ಆ ಅನುಭವವೇ ಬೇರೆ. ಆದ್ದರಿಂದ ಅರ್ಜಿ ಹಾಕಿ. ಕೆಳಗಿನ ಫಾರ್ಮ್ ಭರ್ತಿ ಮಾಡಿ. ಬಜೆಟ್ ಕಡಿಮೆ ಇದ್ದರೂ ಅರ್ಜಿ ಹಾಕಿ ನೋಡಿ. ನಿಮ್ಮ ಅಂಕಗಳು ಮತ್ತು ಪ್ರತಿಭೆಯಿಂದ ಸ್ಕಾಲರ್ಶಿಪ್ ಪಡೆಯಲು ನಾವು ಹಾಗೂ ಸರ್ ಸಹಾಯ ಮಾಡುತ್ತೇವೆ. ಅದರ ಬಗ್ಗೆ ಪ್ರತ್ಯೇಕವಾಗಿ ಮಾತನಾಡೋಣ. ಈಗ ಮುಂದಿನ ವಿಷಯ ಅಂದ್ರೆ ಇತರ ಖರ್ಚುಗಳ ಬಗ್ಗೆ ನೋಡೋಣ. ಮಕ್ಕಳಿಗೆ ಒಟ್ಟು ಖರ್ಚು 12,10,000 ಬರ್ತದೆ. ನಮ್ಮ ಕೋರ್ಸ್ ಕೂಡ ಇದೆ. ಅದು ನಿಮ್ಮ ಡಿವಿಷನ್ಗೆ ಅನುಗುಣವಾಗಿದೆ. ಪ್ರವೇಶ ಸಮಯದಲ್ಲಿ 1,10,000 ಪಾವತಿಸಬೇಕು. ಉಳಿದ 11 ಲಕ್ಷವನ್ನ 4 ಸಮಾನ ಹಂತಗಳಲ್ಲಿ ಪ್ರತಿ ಬಾರಿ 2,75,000 ಪಾವತಿಸಬೇಕು. ಇಲ್ಲಿ ನಾವೊಂದು ವಿಶೇಷವಾದ ವಿಷಯವನ್ನ ಮಾಡಿದ್ದೇವೆ. ಅದು ಎಂದರೆ ನಮ್ಮ ಟರ್ಮ್ಗಳು. ಟರ್ಮ್ ವೈಸ್ ಪಾಠ್ಯಕ್ರಮದಲ್ಲಿ ಮಕ್ಕಳಿಗೆ ಏನು ಲಾಭವಿದೆ ಎಂದರೆ, ಅವರು ಅರ್ಹರಾಗಿದ್ದರೆ ಡೆಕ್ಕನ್ಗೂ ಬ್ರಾಡ್ಗೂ ಜೊತೆಗೆ ಪೋರ್ಚುಗಲ್ ಮತ್ತು ಜರ್ಮನಿಯಲ್ಲಿ ನಮ್ಮ 2 ವಿಶ್ವವಿದ್ಯಾಲಯಗಳೊಂದಿಗೆ ಸಹಕರಣ ಇದೆ. ಮಕ್ಕಳು ಬಯಸಿದರೆ ಅಲ್ಲಿ ಹೋಗಬಹುದು ಒಂದು ಟರ್ಮ್ ಎಕ್ಸ್ಪೋಜರ್ಗಾಗಿ. ಅದರಲ್ಲೇನಾಗ್ತದೆ ಎಂದರೆ, ನಿಮ್ಗೆ ಗೊತ್ತಿರಲಿ, ನಾವು ಅದಕ್ಕಾಗಿ ಯಾವುದೇ ಹೆಚ್ಚುವರಿ ಶುಲ್ಕವನ್ನ ವಿಧಿಸುವುದಿಲ್ಲ. ಆದರೆ ವೀಸಾ ಮುಂತಾದ ಹೆಚ್ಚುವರಿ ಶುಲ್ಕಗಳು ಮಾತ್ರ ಇರಬಹುದು. ಆ ಶುಲ್ಕಗಳನ್ನ ವಿದ್ಯಾರ್ಥಿಯೇ ಭರಿಸಬೇಕಾಗ್ತದೆ. ಆದ್ರೆ ಅವರಿಗೆ ಆಯ್ಕೆ ಇದೆ. ಅವರಲ್ಲಿ ಹೋಗಿ ಒಂದು ಟರ್ಮಿಗೆ ಅಂದ್ರೆ 3 ತಿಂಗಳ ಕಾಲ ಒಂದು ಎಕ್ಸ್ಪೋಜರ್ ಪಡಿಬಹುದು. ಸರಿ, ಮತ್ತೆ ಅದರಿಂದ ಅಂತಾರಾಷ್ಟ್ರೀಯ ಪ್ಲೇಸ್ಮೆಂಟ್ ನೀವು ಸಹಾಯ ಸಿಗಬಹುದು. ನೀವು ಕೋರ್ಸ್ ಪಡಿಬಹುದು. ಯಾವುದಾದ್ರೂ ಕಂಪನಿಯು ಅಂತಾರಾಷ್ಟ್ರೀಯ ಕ್ಯಾಂಪಸ್ ಹೈರಿಂಗ್ಗೆ ಬಂದಿದ್ರೆ ಅವರಿಗೆ ಅವಕಾಶ ಇದ್ರೆ ಅವರು ಅಪ್ಲೈ ಮಾಡಬಹುದು ಮತ್ತು ಅದಕ್ಕಾಗಿ ಅವರಿಗೆ ಖಂಡಿತವಾಗಿಯೂ ಒಂದು ವಿಭಿನ್ನ ಮೈಲೇಜ್ ಸಿಗುತ್ತದೆ. ಬ್ರೋಷರ್ನಲ್ಲಿರುವ ಫೈನಾನ್ಸ್, ಮಾರ್ಕೆಟಿಂಗ್ ಮತ್ತು ಆಂಟ್ರಪ್ರಿನರ್ಶಿಪ್ ಕ್ಲಬ್ಗಳು ಮಕ್ಕಳಿಗೆ ಹೇಗೆ ಸಹಕಾರಿ? ಸರ್, ಇವು ತುಂಬಾ ಮಹತ್ವದ ವಿಷಯಗಳಾಗಿವೆ. ನಿಮಗೆ ಗೊತ್ತೇ ಇದೆ, ಮ್ಯಾನೇಜ್ಮೆಂಟ್ ಅಧ್ಯಯನವನ್ನ ನಾವು ಸಾಮಾನ್ಯವಾಗಿ ಮಾಡೋದು ನಾವು ಒಂದು ತಂಡವನ್ನ ಹೇಗೆ ನಿರ್ವಹಿಸಬೇಕು ಎಂಬುದನ್ನ ಕಲಿಯಲು. ಇಲ್ಲಿ ನೀವು ನಿಮ್ಮದೇ ವ್ಯವಹಾರವನ್ನು ನಡೆಸ್ತಿದ್ರು ಅಥವಾ ಯಾವುದೇ ಕಂಪನಿಯ ಅಡಿಯಲ್ಲಿ ವ್ಯವಹಾರ ಮಾಡಿದ್ರು, ಮ್ಯಾನೇಜ್ಮೆಂಟ್ ಅಧ್ಯಯನದ ನಂತರ ನಿಮ್ಮ ಕನಿಷ್ಠ ಮಟ್ಟವು ಮ್ಯಾನೇಜರ್ ವರ್ಗದಿಂದ ಪ್ರಾರಂಭವಾಗಬಹುದು. ಕೆಲವು ಕಂಪನಿಗಳು ನಿಮಗೆ 6 ತಿಂಗಳು ಅಥವಾ 9 ತಿಂಗಳು ಟ್ರೈನಿ ಆಗಿ ಮ್ಯಾನೇಜ್ ಟ್ರೈನಿ ಆಗಿಯೂ ಬರ್ಬೋದು. ಆದ್ರೆ ನಿಮ್ಮ ನಿಖರವಾದ ವೃತ್ತಿಪರ ಜೀವನವು ಅಸಿಸ್ಟೆಂಟ್ ಮ್ಯಾನೇಜರ್ ಅಥವಾ ಮ್ಯಾನೇಜರ್ ಪ್ರೊಫೈಲ್ ಇಂದಲೇ ಪ್ರಾರಂಭವಾಗ್ತದೆ. ಅಲ್ಲಿ ನೀವು ತಂಡವನ್ನು ನಿರ್ವಹಿಸುವ ಜವಾಬ್ದಾರಿ ಹೊಂದಿರುತ್ತೀರಿ. ಇಂತಹ ಕ್ಲಬ್ಗಳು ರಚನೆಯಾದಾಗ ಈ ಕ್ಲಬ್ ಅಲ್ಲಿ ನಾವು ಹಲವಾರು ಚಟುವಟಿಕೆಗಳನ್ನ ಮಾಡ್ತೇವೆ. ಅವುಗಳನ್ನು ನೀವು ಕಾಲೇಜಿನ ವಿದ್ಯಾರ್ಥಿಗಳಾಗಿ ಮಾಡ್ತೀರಿ. ಇಂಟರ್ ಕಾಲೇಜು ಸ್ಪರ್ಧೆ ನೋಡಿ ಕಲಿಕರ್. ಇದರಲ್ಲಿ ಕಾಂಟ್ರಪ್ರೆನರ್ ಕ್ಲಬ್ ಕೂಡ ನೀವು ನೋಡಬಹುದು. ಅಲ್ಲಿ ಮಕ್ಕಳ ಸೃಜನಶೀಲತೆ ಅವರು ಪ್ರದರ್ಶಿಸ್ತಾರೆ. ಹೊಸ ಆಲೋಚನೆಗಳು, ಹೊಸ ದೃಷ್ಟಿಕೋನಗಳಲ್ಲಿ ಇಲ್ಲಿ ಎಂಟರ್ಪ್ರಿನರ್ಶಿಪ್ ಅನ್ನು ನಾನು ಹೈಲೈಟ್ ಮಾಡಿದ್ದೇನೆ. ಹೆಚ್ಚು ಮಕ್ಕಳ ಮನಸ್ಸಿನ ಹಿನ್ನೆಲೆಯಲ್ಲಿ ಇದನ್ನ ಇಟ್ಕೊಂಡಿರ್ತಾರೆ. ಅವರು ಮಧ್ಯಮ ಅಥವಾ ಕೆಳಮಟ್ಟದ ಕುಟುಂಬಗಳಿಂದ ಬಂದವರಾಗಿರ್ತಾರೆ. ಏಕೆಂದ್ರೆ ಅವರಿಗೆಲ್ಲವೂ ಗೊತ್ತಿದೆ, ಹೌದು ನಾನು ಮಾಡಬಹುದು, ನಾನು ನಿರ್ಮಿಸಬಹುದು, ನನ್ನ ಪ್ರಾಜೆಕ್ಟ್ ಕೂಡ ಚೆನ್ನಾಗಿದೆ ಎಂದು. ಆದ್ರೆ ಆರ್ಥಿಕ ಸಹಾಯವೇ ಅವರ ಜೀವನದಲ್ಲಿ ಅತಿ ದೊಡ್ಡ ಸಮಸ್ಯೆಯಾಗಿರುತ್ತದೆ. ಇಂಥ ಸಾವಿರಾರು ಮಕ್ಕಳಿದ್ದಾರೆ ಸರ್, ತಮ್ಮ ಜೀವನವನ್ನ ಸ್ಥಾಪಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಯಾಕೆಂದ್ರೆ ಆರ್ಥಿಕವಾಗಿ ಅವರ ಬಳಿ ಸ್ಪಷ್ಟತೆ ಇಲ್ಲ. ನಾವು ಯಾವ ಸ್ಥಳಕ್ಕೆ ಹೋಗ್ಬೇಕು, ಅಲ್ಲಿ ಫೈಲ್ ಅಪ್ಲೋಡ್ ಮಾಡಿ ನನಗೆ ಬೆಂಬಲ ಸಿಗ್ಬಹುದು ಎಂಬುದು ಅವರಿಗೆ ಗೊತ್ತಿಲ್ಲ. ಹಾಗಾಗಿ ಆ ಪ್ಲಾಟ್ಫಾರ್ಮ್ ಅವರಿಗೆ ಇಲ್ಲಿ ಸಿಗ್ಬಹುದು. ಮೊದಲನೇದಾಗಿ. ಎರಡನೇದಾಗಿ, ಇಲ್ಲಿ ನಮ್ಮ ಬಳಿ ಇರೋದೇನಂದ್ರೆ, ಇಲ್ಲಿ ನಮ್ಮ ಬಳಿ ಇರುವ ಆಧುನಿಕ 40+ ಫ್ಯಾಕಲ್ಟಿಗಳು ಇಂಡಸ್ಟ್ರಿಯಿಂದ ಬರುವವರು. ಅವರು ಈಗಾಗಲೇ ಇಂಡಸ್ಟ್ರಿಯೊಂದಿಗೆ ಸಂಪರ್ಕದಲ್ಲಿದ್ದಾರೆ ಮತ್ತು ಬೋಧನೆಗಾಗಿ ಬರ್ತಾರೆ. ಇವರು ಇಂಡಸ್ಟ್ರಿಯಲ್ಲಿ ಇದ್ದು ಕೂಡ ಬೋಧಿಸ್ತಿದ್ದಾರೆ. ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. ಉದಾಹರಣೆಗೆ, ನೀವು ಪೇಟಿಎಂ ಎಂಬ ಹೆಸರನ್ನು ಕೇಳಿರಬಹುದು. ಪೇಟಿಎಂನವರು ಸರ್ ನಮ್ ಕ್ಲಾಸ್ ತೆಗೆದುಕೊಳ್ತಾರೆ. ಸರಿ, ಹಾಗಾಗಿ ನಾನು ಒಂದು ವಿಷಯವನ್ನ ಹೇಳಿದ್ದೇನೆ. ಅದಕ್ಕಾಗಿ ನಾನು ನಿಮ್ಗೆ ಹೈಲೈಟ್ ಮಾಡಿದ್ದೇನೆ. ಅವರ ನಿಲುವು ಏನು ಎಂಬುದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಿಸಿ. ಅವರಂತ ನಿಲುವು ಹೊಂದಿರೋ ಅನೇಕ ಕಂಪನಿಗಳ ಸಿಇಒಗಳಿದ್ದಾರೆ. ಬೀಜ್ ಎಂಬವರು ಬರುವವರು ವಿಭಿನ್ನ ಕ್ರೆಡಿಟ್ಗಳಿಗಾಗಿ ಅವರು ಕ್ಲಾಸ್ಗಳನ್ನ ತೆಗೆದುಕೊಳ್ತಾರೆ. ಇದರಲ್ಲಿ ಏನಾಗತ್ತೆ ಅಂದ್ರೆ, ಮಕ್ಕಳ ಇಂಟರಾಕ್ಷನ್ ಅವರ ಜೊತೆ ಆಗ್ತದೆ. ಈಗ ಸ್ವಲ್ಪ ಸಮಯದ ನಂತರ ಚೋಟಾ ಟರ್ಮ್ ನಲ್ಲಿ ಇಂಟರ್ನ್ಶಿಪ್ ಹೋಗುವಾಗ ಹೆಚ್ಚಿನ ಮಕ್ಕಳಿಗೆ PPO ಅಂದ್ರೆ ರೀಪ್ಲೇಸ್ಮೆಂಟ್ ಆಫರ್ ಅರ್ಥ ಆಗ್ತದೆ. ತೀವ್ರವಾಗಿ ಪ್ರಯತ್ನಿಸ್ತಾರೆ. ಹೌದು, ಇಂಟರ್ನ್ಶಿಪ್ ಸಮಯದಲ್ಲೇ ಅವರಿಗೆ ಆ ಆಫರ್ ಸಿಗ್ತದೆ.
ಅದರಿಂದ ಮಕ್ಕಳಿಗೆ ಮಾರುಕಟ್ಟೆಯಲ್ಲಿ ತಮ್ಮನ್ನು ತಾವು ಇನ್ಕ್ಯಾಶ್ ಮಾಡ್ಕೊಳ್ಳೋದು ತುಂಬಾ ಸುಲಭವಾಗ್ತದೆ. ಮತ್ ನೀವು ಮತ್ತೊಂದು ಮುಖ್ಯವಾದ ವಿಷಯವನ್ನು ಹೇಳಿದಿರಿ, ಅದು ಮಕ್ಕಳ ಪೋಷಣೆಗೆ ಸಹಾಯ ಮಾಡುತ್ತದೆ. ಸ್ಕಾಲರ್ಶಿಪ್ ಇದೆ, ಫೀಸ್ ಇದೆ. ಯಾವ್ದಾದ್ರು ಮಗು ಫೀಸ್ ಪಾವತಿಸಲು ಸಾಧ್ಯವಾಗ್ತಿಲ್ಲ ಅಂದ್ರೆ ಸ್ಕಾಲರ್ಶಿಪ್ ಸ್ವಲ್ಪ ಸಿಕ್ತು, ಆದ್ರೆ ಸಿಗದಿದ್ರು ಬ್ಯಾಂಕ್ ಲೋನ್ ಸೌಲಭ್ಯ ಸಾಧ್ಯವೇ? ಬ್ಯಾಂಕಿಂದ ಓದು ಮುಂದುವರಿಸಬಹುದು. ಸರ್, ನಾವು AICT ಅನುಮೋದಿತ ಕಾಲೇಜು, ಹಾಗಾಗಿ ನೀವು ಅರ್ಹರಾಗಿದ್ರೆ ಆಫರ್ ಲೆಟರ್ ನಿಮ್ಗೆ ಸಿಗ್ತದೆ. ಅಡ್ಮಿಷನ್ ಪ್ರಕ್ರಿಯೆ ನೀವು ಪ್ರಾರಂಭಿಸಬಹುದು. ನಾವು ನಿಮ್ಗೆ ಬೋನಾಫೈಡ್ ಅನ್ನು ಖಚಿತವಾಗಿ ನೀಡ್ತೇವೆ. ಬೋನಾಫೈಡ್ ಪಡೆಯಲು ಎಷ್ಟು ಖರ್ಚಾಗುತ್ತದೆ ಎಂದು ನೋಡಬಹುದು. ಮಗು ಬೋನಾಫೈಡ್ ಪಡೆದು ಬ್ಯಾಂಕಿಗೆ ಸಂಪರ್ಕಿಸಲು ಬಯಸ್ತಾರೆ. ನೋಡಿ ಸರ್, ಸಾಮಾನ್ಯವಾಗಿ ಕ್ಲೋಸ್ ಪ್ರೋಸೆಸ್ ಕಾಲೇಜುಗಳಲ್ಲಿ ನೀವು ಅಡ್ಮಿಷನ್ ತೆಗೆದುಕೊಂಡ್ರೆ ಅಡ್ಮಿಷನ್ ಶುಲ್ಕ ಪಾವತಿಸಿದ ತಕ್ಷಣ ನಾವು ನಿಮ್ಗೆ ಬೋನಾಫೈಡ್ ತಕ್ಷಣವೇ ನೀಡ್ತೀವಿ. ಹಾಗಾಗಿ ಯಾರು ಬೇಕಾದ್ರೂ ಲೋನ್ ಬಗ್ಗೆ ಹುಡುಕ್ಬಹುದು. ಅದನ್ನು ಬಿಟ್ಟು ನಮ್ದೇ ಖಾಸಗಿ ಅಕೌಂಟ್ಸ್ ತಂಡವಿದೆ. ಅಲ್ಲಿ ಲೋನ್ಗೆ ಬೆಂಬಲ ನೀಡುವ ಯಾವ್ಯಾವ ಬ್ಯಾಂಕ್ಗಳಿವೆ ಎಂಬ ಮಾಹಿತಿ ಇದೆ. ಅಲ್ಲಿಗೆ ಈಗಾಗಲೇ ನಮ್ಮ ಹಿಂದಿನ ವಿದ್ಯಾರ್ಥಿಗಳು ಅರ್ಜಿ ಹಾಕಿದ್ದಾರೆ, ಅವರಿಗೆ ಲೋನ್ ಸಿಕ್ಕಿದೆ. ಆ ಎಲ್ಲ ಮಾಹಿತಿಯನ್ನು ನಾವು ಮುಂದುವರಿಸುತ್ತೇವೆ. ಒಂದು ಉದಾಹರಣೆ ತೆಗೆದುಕೊಳ್ಳಿ. ಕೆಲವು ಮಕ್ಕಳಿಗೆ ಪ್ರಶ್ನೆ ಇರುತ್ತದೆ. ಒಂದು ಉದಾಹರಣೆ ತೆಗೆದುಕೊಳ್ಳಿ. ಅಡ್ಮಿಷನ್ಗೆ ಟೋಕನ್ ಮೊತ್ತವನ್ನು ನೀಡಿದರೆ ಹೋಗಬಹುದೇ? ಸಿಟೀಸ್ ಟೋಕನ್ ಮೊತ್ತದ ಬಗ್ಗೆ ನಮ್ಮ ಯಾವುದೇ ಪ್ರೊಫೆಸರ್ ಹೇಳಿದರೂ ನಾವು ಈ ಎಲ್ಲವನ್ನು ಅನುಸರಿಸುವುದಿಲ್ಲ. ಹಾಗೆ ಯಾರಾದರೂ ವಿದ್ಯಾರ್ಥಿಗೆ ನಿಜವಾಗಿಯೂ ಅಗತ್ಯವಿದ್ದರೆ ಮಾತ್ರ. ಕೆಲವು ಮಕ್ಕಳು ಮೈಸೂರು ಅಥವಾ ಬೆಂಗಳೂರು ಸೌತ್ ನಲ್ಲಿ ಓದುವ ಬಗ್ಗೆ ಯೋಚಿಸೋದೇ ಇಲ್ಲ. ಅವರಿಗೆ ಅದರ ಖರ್ಚಿನ ಅರಿವು ಇಲ್ಲ. ಆ ಮಕ್ಕಳನ್ನ ಪ್ರೇರೇಪಿಸೋಣ. ಇದು ಆ ಮಕ್ಕಳಿಗಾಗಿ ಇರೋ ವ್ಯವಸ್ಥೆ. ವೃತ್ತಿಯಲ್ಲಿ ಹೂಡಿಕೆಗೆ ಭಯ ಪಡುವವರಿಗೆ ಇದನ್ನ ತಿಳಿಸೋದು ಮುಖ್ಯ. ನಾನು ಕೂಡ ಬ್ಯಾಂಕ್ ಲೋನ್ ಪಡೆದು ಓದಿದವನು. ಇಂದು ನಾನು ನಿಮ್ಮ ಮುಂದೆ ಇರುವುದು ಬ್ಯಾಂಕ್ ಲೋನ್ ತೆಗೆದುಕೊಂಡು ನನಗೆ ಸ್ವಲ್ಪ ರಿಸ್ಕ್ ತೆಗೆದುಕೊಂಡಿದ್ದರಿಂದಲೇ ಸಾಧ್ಯವಾಯಿತು. ಅನೇಕ ಬಾರಿ ಲೋನ್ ತೆಗೆದುಕೊಳ್ಳುವ ಮೊದಲು ಜನರು ಭಯಪಡುತ್ತಾರೆ, ಹಣ ಕೊಟ್ಟ ಮೇಲೆ ಲೋನ್ ಸಿಗದಿದ್ದರೆ ಹಿಂತಿರುಗಿಸಿಕೊಳ್ಳಬಹುದೇ ಎಂದು. ಇವುಗಳು ಅಷ್ಟಾಗಿ ಮಹತ್ವವಿಲ್ಲ. ಅಂದರೆ ಕ್ಯಾಮೆರಾದ ಆ ಪಕ್ಕದಲ್ಲಿರುವ ಪೋಷಕರು ಮತ್ತು ಮಕ್ಕಳು ಓದಬೇಕು. ಅವರ ಮನಸ್ಸಿನಲ್ಲಿ ಇಂತಹ ವಿಚಿತ್ರ ಪ್ರಶ್ನೆಗಳು ಬರುತ್ತವೆ. ಅದಕ್ಕಾಗಿಯೇ ನಾನು ನಿಮಗೆ ಖಂಡಿತವಾಗಿ ಕೇಳುತ್ತೇನೆ. ಉದಾಹರಣೆಗೆ, ಯಾವುದಾದರೂ ವಿದ್ಯಾರ್ಥಿ ಒಂದು ಟೋಕನ್ ಮೊತ್ತವನ್ನು ನೀಡಿ ಅರ್ಜಿ ಹಾಕಿದರೆ ಮತ್ತು ಅವನಿಗೆ ಲೋನ್ ಸಿಗುತ್ತಿಲ್ಲ ಎಂದಾದರೆ ಅವನು ಏನು ಮಾಡಬಹುದು? ಸರ್, ಇದರಲ್ಲಿ ಏನು ಮಾಡಲಾಗದು. ಮೊದಲನೆಯದಾಗಿ ಎಲ್ಲವೂ ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿದೆ. ಹಾಗೆ ವಿದ್ಯಾರ್ಥಿ ಅರ್ಹನಾಗಿದ್ದಾನೆ, ಅವನಲ್ಲಿ ಗುಣಮಟ್ಟವಿದೆ ಮತ್ತು ನಾವು ಅವನನ್ನು ಸಂಪರ್ಕಿಸಬಹುದು ಎಂದು ಅನಿಸಿದರೆ ಇಂತಹ ಪ್ರಕರಣಗಳು ಬಂದಾಗ ನಾವು ಕ್ರಮ ವಹಿಸುತ್ತೇವೆ. ಸರ್, ಯಾವಾಗಲೂ ನಮ್ಮ ಸಮಿತಿಯು ಮ್ಯಾನೇಜ್ಮೆಂಟ್ ಸಮಿತಿಯೂ ಇದೆ. ನಮ್ಮ ಟ್ರಸ್ಟಿಗಳು ಇದ್ದಾರೆ, ನಿರ್ದೇಶಕರು ಇದ್ದಾರೆ. ನಾವು ಕೂಡಲೇ ಕ್ರಮ ಕೈಗೊಳ್ಳುತ್ತೇವೆ. ಮತ್ತೆ ನಿರ್ಧಾರವಾಗುವುದು ಅಲ್ಲಿ ಏನು ಆಗುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಅಲ್ಲಿ ಟಾಯ್ಲೆಟ್ ಇದೆ. ಹೌದು. ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯ ಇದ್ದರೆ ಕಾಲೇಜು ಕೂಡ ಅವನಿಗೆ ಬೆಂಬಲ ನೀಡುತ್ತದೆ. ಹೌದು, ನಾವು ಯಾವಾಗಲೂ ಬೆಂಬಲ ನೀಡಲು ಪ್ರಯತ್ನಿಸುತ್ತೇವೆ. ನಾವು ಹೈಯರ್ ಲೆವೆಲ್ ವರೆಗೆ ಹೋಗುತ್ತೇವೆ. ನಾವು ಸಾಧ್ಯವಾದಷ್ಟು ಮಾಡುತ್ತೇವೆ ಮತ್ತು ನಮ್ಮ ಹೈಯರ್ ಲೆವೆಲ್ ಕೂಡ ಸಹಾಯ ಮಾಡುತ್ತದೆ. ಈ ಎಲ್ಲ ವಿಷಯಗಳು ನಮ್ಮೊಡನೆ ತುಂಬಾ ಅರ್ಥಪೂರ್ಣವಾಗಿ ಜೋಡಿಕೊಂಡಿವೆ. ಅವರು ನಾನೇ ಎಂದು ಕರೆಯುತ್ತಾರೆ. ಅವರು ಖಂಡಿತವಾಗಿಯೂ ಪ್ರತಿಯೊಂದು ಅರ್ಜಿಯನ್ನು ಪರಿಶೀಲಿಸುತ್ತಾರೆ. ಹೌದು, ನಾವು ಮಕ್ಕಳಿಗಾಗಿ ಮಾಡಬಹುದು ಎಂದು ಅನಿಸುತ್ತಿದ್ದರೆ, ಅಂದರೆ ಖಂಡಿತವಾಗಿಯೂ ನಮ್ಮಲ್ಲಿ ಇದನ್ನು ಹಲವಾರು ಬಾರಿ ಮಾಡಲಾಗಿದೆ. ಜನರು ಕೂಡ ಮಾಡಿದ್ದಾರೆ. ಈ ಎಲ್ಲಾ ವಿಷಯಗಳು ಬಹಳ ಅಪರೂಪದವುಗಳು. ಯಾವುದು ನಾವು ಮಾಡಲಾಗದು? ಇಲ್ಲ. ಆದರೆ ನಾನು ಬಯಸುತ್ತೇನೆ, ನಾನು ಇಂತಹ ಪ್ರಶ್ನೆಗಳನ್ನು ಕೇಳುತ್ತೇನೆ ಇದರಿಂದ ಮಕ್ಕಳಿಗೆ ಅರ್ಥವಾಗಬೇಕು ಎಂದು. ನಾನು ಜಾಹೀರಾತು ವಿಡಿಯೋ ಮಾಡುತ್ತಿಲ್ಲ. ನನ್ನ ಪಾಡ್ಕಾಸ್ಟ್ ವೇದಿಕೆಯನ್ನು ಜಾಹೀರಾತಿಗಾಗಿ ಬಳಸುವುದಿಲ್ಲ. ಅದಕ್ಕಾಗಿ ನಾನು ಮಕ್ಕಳ ದೃಷ್ಟಿಕೋನದಿಂದ ಬಹಳ ಮುಖ್ಯವಾದ ಪ್ರಶ್ನೆಗಳನ್ನು ಕೇಳುತ್ತಿದ್ದೇನೆ. ಏಕೆಂದರೆ ಒಂದು ವಿದ್ಯಾರ್ಥಿ ಯೋಚಿಸುತ್ತಿದ್ದರೆ ನಾನು ಮಾರ್ಟ್ ಸ್ಕೂಲ್ ಬಿಸಿನೆಸ್ಗೆ ಹೋಗೋಣ ಎಂದು. ಏಕೆಂದರೆ ಸ್ಪಷ್ಟವಾಗಿ ಅನೇಕ ಪ್ರಿಂಟ್ ಕಾಲೇಜುಗಳ ಬಜೆಟ್ ಕಡಿಮೆ ಇದೆ. ಗುಣಮಟ್ಟ ಹೇಗಿರುತ್ತೆ? ಅದಕ್ಕೆ ಉತ್ತರವಾಗಿ ನಾವು ಎಲ್ಲವನ್ನು ವಿವರಿಸಿದ್ದೇವೆ. ಅದಕ್ಕಾಗಿ ಹೋಗಲು ಅವನ ಬಜೆಟ್ ಕೂಡ ಒಂದು ಸಮಸ್ಯೆಯಾಗಿರುತ್ತದೆ. ನೀವು ಹೇಳಿದ ವಿದ್ಯಾರ್ಥಿ ವೇತನ ಮತ್ತು ಸಾಲ ನೆರವಾದರೆ ಮಾತ್ರ ಅವ್ರು ರಿಸ್ಕ್ ತೆಗೆದುಕೊಳ್ಬಹುದು. ಕೊನೆಯದಾಗಿ ಇದು ಮುಖ್ಯ. ಮೊದಲೇ ಇದರಲ್ಲಿ ನಾವು ಒಂದು ವಿಷಯವನ್ನು ಮಿಸ್ ಮಾಡಿದ್ದೇವೆ. ನಮ್ಮ ಒಂದು ಸಾಮಾನ್ಯ ಕಡ್ಡಾಯ ಕೋರ್ಸ್ ಇದೆ. ನಾವು 6 ಕೋರ್ಸ್ಗಳನ್ನ ಮಾಡ್ತೇವೆ. ಅದರಲ್ಲಿ ಇವುಗಳ ಜೊತೆಗೆ ಅವರಿಗೆ ಟ್ಯಾಗ್ ಸಿಗುತ್ತದೆ. ಈ ಕೋರ್ಸ್ಗಳನ್ನು ಮಾಡಿಸುವ ಹಿಂದಿನ ಉದ್ದೇಶವೇನೆಂದರೆ, ನಿಮಗೆ ಗೊತ್ತಿದೆ, ಹೆಚ್ಚುವರಿ ಕೌಶಲ್ಯಗಳು ತುಂಬಾ ಮುಖ್ಯ. 100ಕ್ಕೆ 100. ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ನಾವು ಹೀಗೆ ಮಾಡುತ್ತೇವೆ. ಉದಾಹರಣೆಗೆ, ನಿಮಗೆ ಫ್ರಂಟ್ ಎಂಡ್ ಕಲಿಸುತ್ತೇವೆ, ಮಕ್ಕಳಿಗೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಕಲಿಸುತ್ತೇವೆ, ವಿಸುವಲ್ ಅನಾಲಿಟಿಕ್ಸ್ ಕಲಿಸುತ್ತೇವೆ. ನಿಮ್ ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು ಜನರೇಟ್ ಆಗ್ತದೆ ಮತ್ತು ಡಿಸೈನ್ ಥಿಂಕಿಂಗ್ ಕೂಡ ಇದೆ. EVIP ಕೋರ್ಸ್ ಅನ್ನು ಈಗ ನೀವು ಡೆವಲಪ್ ಮಾಡಿದ್ದಾರೆ. ಮಕ್ಕಳು ಇದು ಮೊದಲ ವರ್ಷವಲ್ಲ, ಈಗಾಗಲೇ ನಮ್ಮಲ್ಲಿ ಈ ಎಲ್ಲ ಕೌಶಲ್ಯಗಳನ್ನ ನಾವು ಅವರೊಳಗೆ ಅಪ್ಡೇಟ್ ಮಾಡ್ತೇವೆ. ಯಾಕಂದ್ರೆ ಈ ವಿಷಯಗಳ ಅಗತ್ಯವಿರುತ್ತವೆ.
ಕ್ಯಾಂಪಸಿಂಗ್ ಪ್ರಾರಂಭವಾಗುವಾಗ ಈ ಹೆಚ್ಚುವರಿ ವಿಷಯಗಳನ್ನು ಕಂಪನಿಗಳು ಪರಿಗಣಿಸುತ್ತವೆ. ಕೊನೆಗೆ ನಾನು ಈ ಪ್ರಶ್ನೆ ಕೇಳಲು ಇಚ್ಛಿಸ್ತೇನೆ. ಮಕ್ಕಳೇ ತುಂಬಾ ಇರ್ತಾರೆ, ಅವರ ರಾಜ್ಯದಿಂದ ಯಾರಾದ್ರೂ ವಿದ್ಯಾರ್ಥಿ ಹೋಗಿದ್ದಾನೆಯೇ ಎಂದು ಅವರಿಗೆ ಅನಿಸುತ್ತವೆ. ಹಾಗಾದ್ರೆ 12 ಮಕ್ಕಳು ಇರ್ಬೋದು, ಅಥವಾ ಪೋಷಕರೊಂದಿಗೆ ಮಾತನಾಡಲು ಬೇಕಾದ್ರೆ ಅವರಿಗಾಗಿ ಏನಾದ್ರು ಸರ್? ನಮ್ಮ ತಂಡ ಅಲ್ಲಿ ಸಿದ್ಧವಾಗಿದೆ. ಉದಾಹರಣೆಗೆ ನೀವು ಈಸ್ಟ್ ಇಂದ ಹಲವರು ಹೋಗ್ತಾರೆ, ಅವರಿಗೆ ಮಾತನಾಡಬೇಕಾದ್ರೆ ಅಲ್ಲಿ ಮಕ್ಕಳನ್ನು ನೀವು ಕಾಣಬಹುದು. ನೀವು ವೆಸ್ಟ್ ಇಂದ ಕೇಳಿದ್ರು ಮಕ್ಕಳನ್ನು ಕಾಣಬಹುದು. ಸೌತ್ ನ ಮಕ್ಕಳು ಇರ್ತಾರೆ, ನಾರ್ತ್ ನ ಮಕ್ಕಳನ್ನು ಬೇಕಾದ್ರೆ ಕೂಡ ಸಿಗ್ತಾರೆ. ನಾವು ಯಾವಾಗ್ಲೂ ಅವರನ್ನ ಪರಸ್ಪರ ಸಂಪರ್ಕಿಸಲು ಪ್ರಯತ್ನಿಸ್ತೇವೆ. ಅಡ್ಮಿಷನ್ಗೆ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಯಾವ್ದು ಸರ್? ಸರ್, ಈಗ ಫೇಸ್ ವೈಸ್ ಆಗಿಯೇ ನಡೀತಿದೆ. ನಮ್ಮ ಫಸ್ಟ್ ಫೇಸ್ ಆಫ್ ಅಪ್ಲಿಕೇಶನ್ ಫೆಬ್ರವರಿವರೆಗೆ ನಾವು ನಿರ್ಧರಿಸಿದ್ದೇವೆ. ಅದು ಈಗ ನಡೀತಿದೆ. ನಂತರ ಅದು ಅವಲಂಬಿತವಾಗಿರುತ್ತೆ. ಕ್ಲಾಸ್ ಸಿ ಕ್ಲಾಸ್ ಯಾವಾಗಿಂದ ಪ್ರಾರಂಭವಾಯಿತು? ಸರ್, ನಮ್ ಕ್ಲಾಸ್ ಜೂನ್ ತಿಂಗಳಲ್ಲಿ ಪ್ರಾರಂಭವಾಗ್ತವೆ. ಅದ್ಭುತ. ಕ್ಲಾಸ್ ಅದು. ನೀವು ಅವರನ್ನು ಫಾಲೋ ಮಾಡ್ತಿಲ್ಲ, ನೀವು ನಿಮ್ ಕ್ಲಾಸ್ ಸಮಯವನ್ನ ಇಷ್ಟಪಡ್ತೀರಿ. ಇದು ಮೂಲತಃ ಸರ್, ನೋಡಿ, 23 ತಿಂಗಳ ನಂತರ ಯಾರಿಗೆ ಸಾಧ್ಯವಿದೆಯೋ ಅವರು ಸ್ಟಾರ್ಟ್ ಮಾಡಬಹುದು. ಆದ್ರೆ ನಮ್ಮ ಸಿಲೆಬಸ್ ಅಂಥದ್ದಾಗಿದೆ. ನಾವು 23 ತಿಂಗಳ ನಂತರ ಪ್ರಾರಂಭಿಸಿದ್ರೆ ಮಕ್ಕಳಿಗೆ ವಿಳಂಬವಾಗ್ತದೆ. ಹಾಗಾದ್ರೆ ಜೂನ್ ತಿಂಗಳಲ್ಲಿ ಅವರಿಗೆ ಸೇರಲೇಬೇಕು. ಈ ವಿಡಿಯೋ ನೋಡ್ತಿರೋರು ವಿಳಂಬ ಮಾಡಬೇಡಿ. ಮಾರ್ಸ್ ಸ್ಕೂಲ್ ಆಫ್ ಬಿಸ್ನೆಸ್ಗೆ ಅರ್ಜಿ ಹಾಕಿ ನಿಮ್ಮ ಸ್ಕಾಲರ್ಶಿಪ್ ಪ್ರಕ್ರಿಯೆ ಮುಗಿಸಿ. ಜೂನ್ ವರೆಗೆ IIM ಅಥವಾ ನಿಮ್ಮ ಕನಸಿನ ಸಂಸ್ಥೆಗಳಲ್ಲಿ ಅವಕಾಶ ಸಿಗದಿದ್ರೆ ಮಾರ್ಸ್ ಸ್ಕೂಲ್ ನಿಮ್ ಜೊತೆಗಿದೆ. ಇನ್ನು ಮುಖ್ಯವಾಗಿ ರ್ಯಾಂಕಿಂಗ್ ಬಗ್ಗೆ ನಾನು ಕೇಳಲೇಬೇಕು. ಅದಕ್ಕಾಗಿಯೇ ಇದನ್ನ ಕೊನೆಯವರೆಗೆ ಕಾಯ್ದಿರಿಸಿದ್ದೆ. ಸರ್, ರ್ಯಾಂಕಿಂಗ್ ಸಾಮಾನ್ಯವಾಗಿ ಇದರಲ್ಲಿ ಏನು ಅಂದ್ರೆ, ನಮ್ಮ 2025ರ ರ್ಯಾಂಕಿಂಗ್ ಅನ್ನು ನಾವು ಅಪ್ಡೇಟ್ ಮಾಡಿದ್ದೇವೆ. ಈಗ 2026ರ ರ್ಯಾಂಕಿಂಗ್ ಸ್ಥಿತಿ ಇನ್ನೂ ನಮ್ಮ ಬಳಿ ಇಲ್ಲ. ಪ್ಯಾನ್ ಇಂಡಿಯಾದಲ್ಲಿ ನಮ್ಮ IRF ರ್ಯಾಂಕ್ T ರ್ಯಾಂಕ್ ನಲ್ಲಿದೆ, ಮತ್ತು ಸೌತ್ ಕಾಲೇಜುಗಳಲ್ಲಿ ನೀವು ಹೋಲಿಸಿದ್ರೆ ನಾವು 6ನೇ ಸ್ಥಾನದಲ್ಲಿದ್ದೇವೆ. ಇಂಡಿಯಾದಲ್ಲಿ ಕೂಡ ಟೀನ್ ರ್ಯಾಂಕ್ ಅಲ್ಲಿ ಬರ್ತಿದೆ. ಸರ್, ಮೈಸೂರು ಎಂಬ ನಗರದ ಬಗ್ಗೆ ಸ್ವಲ್ಪ ಹೇಳಿ. ಮೈಸೂರಿಗೆ ಹೋಗಿ ಮಕ್ಕಳು ಓದ್ತಿದ್ದಾರೆ. ಮೈಸೂರು ನಗರ ಹೇಗಿದೆ? ಸರ್, ನಾನು ಹೇಳಬೇಕಾದ್ರೆ ತುಂಬಾ ಚೆನ್ನಾಗಿದೆ. ಆದ್ರೆ ಕಳೆದ 15 ವರ್ಷಗಳಲ್ಲಿ ನೀವು ಹೇಳಿದಂತೆ ಬಹಳಷ್ಟು ಅಭಿವೃದ್ಧಿಯಾಗಿದೆ. ಇಂಡಿಯಾದ ಎಲ್ಲಾ ಭಾಗಗಳಿಂದ, ಎಲ್ಲಾ ಮೂಲಗಳಿಂದ ಅತ್ಯುತ್ತಮ ಮಕ್ಕಳು ಅಲ್ಲಿ ಆಯ್ಕೆ ಆಗ್ತಾ ಬರ್ತಾರೆ, ಮತ್ತು ಅಲ್ಲಿ ಒಂದು ವಿಭಿನ್ನ ಜಗತ್ತು ನಿರ್ಮಾಣವಾಗ್ತದೆ. ನಗರದ ಬಗ್ಗೆ ಸ್ವಲ್ಪ ವಿವರಿಸಿ, ಹೀಗಾಗಿ ಮಕ್ಕಳು ಅಲ್ಲಿ ಹೋಗುವಾಗ ಕನಿಷ್ಠ ತಿಳಿದುಕೊಳ್ಳಬಹುದು.